व्योमादिमृता यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि जयति हरिरचिन्तः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणारुणो नित्यनिर्मुक्तदोषः सरसिजनेनोऽसौ श्रीपतिर्मानदोनः चक्रं यस्य भुजाग्रमेत्य ललितं विद्युत्प्रभं राजते शङ्खो यस्य विराजते करतले सम्पूर्णचन्द्रप्रभः माला यस्य शजम्बका सतिलका सा शोकनीलोत्पला सोऽस्मान् पातु षडर्धविक्रमगतिस्त्रैलोक्यनाथो हरिः प्रथमो हनुमान् नाम द्वितीयो भीमैव च पूर्णप्रज्ञतृतीयस्तु भगवत्कारसाधकः कामधेनुर्यथा पूर्वं सर्वाभीष्टफलप्रदा तथा कलौ वादिराज श्रीपादो भीष्टदः सदां भवति यदनुभावादिडमोऽपि भाग्ये जडमतिरभिजं त्वर्जायते प्राज्ञमौलिः सकलवचनचेतो देवता भारती सा मम जतिनिधत्तां सन्निधिं मानसे च नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये सत्यस्तु सतां तन्मङ्गलानि भवन्तु तेनेयं गौर्महाराज दुग्धा सस्यानि भारत प्रजानां मृत्तिकामानां देवैः सर्षिगणैः पुरा पितृभिर्दानवश्चैव गन्धर्वाप्सरसाङ्गणैः सर्पैः पुण्यजनैश्चापि वीरुद्भिः पर्वतैस्तथा तेषु तेषु च पात्रेषु दुःख्यमाना सुन्धर प्रादाद्यथेप्सितं क्षीरं तेन ಪ್ರಾಣಾನಧಾರಯನ್. ಹರಿವಂಶದಲ್ಲಿ ಪೃಥು ಚಕ್ರವರ್ತಿಯ ಚರಿತ್ರೆಯನ್ನು ಉಲ್ಲೇಖ ಮಾಡ್ತಾರೆ. ಈ ಭೂಮಿಗೆ ಪೃಥ್ವಿ ಅಂತ ಹೆಸರಿದೆ. ಹಾಗಾದರೆ ಈ ಪೃಥ್ವಿ ಅಂತ ಹೆಸರು ಯಾಕೆ ಬಂತು ಅಂದರೆ, ಪೃಥು ಚಕ್ರವರ್ತಿ ತಾನು ರಾಜ್ಯಭಾರ ಮಾಡಿದ್ದರಿಂದ ಆ ಹೆಸರನ್ನು ಈ ಭೂಮಿ ಪಡೆದಿದೆ. ಏನು ಅವನದ್ದು ಅಂತ ಕೇಳಿದರೆ, ಹಿಂದೆ ವೇನ ತಾನು ರಾಜ್ಯಭಾರವನ್ನು ಮಾಡ್ತಾ ಇರಬೇಕಾದ್ರೆ ಬಹಳಷ್ಟು ಅನ್ಯಾಯವನ್ನು ಮಾಡಿದ. ಯಾರು ಕೂಡ ನಹೋತವ್ಯಂ ನಯೇಷ್ಟವ್ಯಂ ಅಂತ ಹೇಳಿ ಯಾರು ಯಜ್ಞಯಾಗಾದಿ ಮಾಡಬಾರ್ದು, ನಾನೇ ದೇವರು ಅಂತ, ನಾನೇ ದೇವರು, ನನ್ನನ್ನೇ ಆರಾಧನೆ ಮಾಡಬೇಕು ಅಂತೆಲ್ಲ ಹೇಳಿದ. ಹಾಗಾಗಿ ಏನೇ ಸುವಸ್ತುಗಳು ಬಂದರೂ, ಮಳೆ ಬೆಳೆ ಎಲ್ಲ ಬಂದರೂ ಕೂಡ ಅದೆಲ್ಲ ತನಗೇ ಸಂಬಂಧಪಟ್ಟದ್ದು, ತನಗೇ ಒಪ್ಪಿಸಬೇಕು ಎನ್ನುವಷ್ಟು ತಾನು ತಾಕೀತನ್ನು ಮಾಡಿದ್ದ. ಹಾಗಾಗಿ ಭೂದೇವಿ ಏನು ಮಾಡ್ತಾಳೆ ಕೇಳಿದರೆ, ತಾನು ದವಸ ಧಾನ್ಯವನ್ನು ಕೊಡುವಂಥದ್ದನ್ನು ನಿಲ್ಲಿಸಿಬಿಡ್ತಾಳೆ, ಕಡಿಮೆ ಮಾಡಿಬಿಟ್ಲು. ತಾನು ಹುಟ್ಟಬೇಕಾದ್ರೇ ಆಜಗವ ಎನ್ನುವಂತಹ ಧನುಸ್ಸನ್ನು ಹಿಡ್ಕೊಂಡು ಹುಟ್ಟಿದವ. ಪ್ರಜೆಗಳೆಲ್ಲ ಬಂದು ಹೇಳ್ತಾರೆ ಪೃಥು ಚಕ್ರವರ್ತಿ ಹತ್ರ, ನಾವು ಕೃಷಿ ಮಾಡಿ ಬದುಕಬೇಕು ಅಂತ ವಸ್ತುಗಳನ್ನೆಲ್ಲ ಹಿಡ್ಕೊಂಡು ಬಂದರೆ ಇಲ್ಲಿ ಏನಾಗ್ತಾ ಉಂಟು ಕೇಳಿದರೆ, ಅದೆಲ್ಲವನ್ನು ಕೂಡ ಭೂಮಿ ನೀರು ಕುಡಿಯುತ್ತಾ ಯಾವ ಫಲವನ್ನು ನಮಗೆ ಕೊಡ್ತಾ ಇಲ್ಲ. ಹಾಗಾಗಿ ನಮಗೆ ಈ ಭೂಮಿಯಲ್ಲಿ ಉತ್ತಿದ್ದಕ್ಕೆ ಹೆಚ್ಚು ಫಲ ಕೊಡುವ ಹಾಗೆ ಮಾಡಬೇಕು. ಭೂದೇವಿಯ ಮೇಲೆ ದೂರನ್ನು ಕೊಡ್ತಾನೆ ಪೃಥು ಚಕ್ರವರ್ತಿ. ಯಾಕೆ ಭೂದೇವಿ ನಮ್ಮ ಭೂಮಿಯಲ್ಲಿ ಇಷ್ಟೆಲ್ಲ ಹಾಕಿದರೆ ಇದ್ದದ್ದು ಹೋಯ್ತಲ್ಲ ಅಂತ. ಸಾಮಾನ್ಯವಾಗಿ ಇಷ್ಟಿರಲಿ ಅಂತ ಎಮರ್ಜೆನ್ಸಿ ಅಂತ ಭತ್ತವನ್ನು ರಾಗಿಯನ್ನು ತೆಗೆದಿರ್ತೇವೆ, ಮತ್ತೆ ಹೆಚ್ಚು ಬೆಳೆ ಬರ್ತದೆ ಅಂತ ಭೂಮಿಯಲ್ಲಿ ಬಿತ್ತುತ್ತೇವೆ. ಆದರೆ ಬಿತ್ತಿದ್ದು ಹೋಯ್ತಲ್ಲ, ಈಗ ಇದ್ದದ್ದು ಹೋಯ್ತಲ್ಲ, ಸಿಟ್ಟು ಬರ್ತದೆ. ತನ್ನ ಧನುಸ್ಸನ್ನು ಏರಿಕೊಂಡು ಗೋರೂಪವನ್ನು ತಾಳಿದ ಭೂಮಿಯನ್ನು ಓಡಿಸಿಕೊಂಡು ಹೋಗ್ತಾನೆ. ಕೊನೆಗೆ ಆಕೆ ತಪ್ಪಾಯಿತು, ನಾನು ಕೊಡಬೇಕಿತ್ತು, ಕೊಡಲಿಲ್ಲ, ನನಗೆ ಕ್ಷಮೆ ಕೊಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾಳೆ. ಆಗ ಮಹಾವಿಷ್ಣು ಕೇಳ್ತಾನೆ, ವಿಷ್ಣುವೇಂದ್ರ ಮತ್ಯಾರು ಅಲ್ಲ, ಪೃಥು ಚಕ್ರವರ್ತಿ ತಾನು ರಾಜಾಧಿರಾಜನಾಗಿ ಮೆರೆದವ ಚಕ್ರವರ್ತಿ. ಅವನಲ್ಲಿ ವಿಶಿಷ್ಟವಾದಂಥ ಭಗವತ್ ಒಂದು ಆವೇಶ ಇದೆ. ಅದನ್ನೇ ರಾಜರಾಜೇಶ್ವರ ಅಂತ ರೂಪ ಅಂತ ಕೊಡ್ತಾರೆ. ಎಲ್ಲಿ ರಾಜ ತನ್ನ ಶಾಸನವನ್ನು ಮಾಡ್ತಾನೋ ಆ ರಾಜಶಾಸನವನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕು. ಇವತ್ತು ಗೌರ್ಮೆಂಟ್ ಆರ್ಡರ್ ಹೇಳಿದಾಗೆ, ಆ ಗವರ್ಮೆಂಟ್ ಆರ್ಡರ್ ಇತ್ತ ಪೂಜೆ ಮಾಡಬಾರ್ದಂದ್ರೆ ಮಾಡಬಾರ್ದು. ಕೊರೋನಾ ಬಂತು, ಉತ್ಸವ ಮಾಡಬೇಡಿ, ಕೋಲ ಮಾಡಬೇಡಿ ಅಂತ ಹೇಳಿದರು, ಮಾಡಲಿಕ್ಕಿಲ್ಲ. ಹಾಗಾದರೆ ಏನು, ರಾಜಾಜ್ಞೆಯನ್ನು ಎಲ್ಲರೂ ಶಿರಸ ವಹಿಸಬೇಕು. ಕಾರಣ ಇಷ್ಟೇ, ಆ ಆಜ್ಞೆಯನ್ನು ಹೊರಡಿಸುವಾಗ ಭಗವಂತನ ವಿಶೇಷ ಸನ್ನಿಧಾನ ಇರ್ತದೆ. ಅದೇ ರಾಜರಾಜೇಶ್ವರ ಅಂತ ರೂಪ. ಹಾಗಾಗಿ ಆ ರಾಜರಾಜೇಶ್ವರ ತಾನು ಭೂದೇವಿಯನ್ನು ತಾನು ಪೀಡಿಸಿದಾಗ ಭೂದೇವಿ ತಪ್ಪಾಯಿತು, ನನಗೆ ಕ್ಷಮೆ ಕೊಡಬೇಕು ಅಂತ ಕೇಳ್ತಾಳೆ. ಮತ್ತೆ ಇವಾಗ ಕೇಳ್ತಾನೆ, ಮತ್ತೆ ಯಾಕಪ್ಪ ನಾನು ಇಷ್ಟೆಲ್ಲ ಬೆಳೆಯನ್ನು ಬಿತ್ತಿದ್ರೂ ಕೂಡ ಪ್ರಜೆಗಳಿಗೆ ಸಂಪತ್ತನ್ನು ನೀನು ಕೊಡ್ತಾ ಇಲ್ಲ, ಬೆಳೆಯನ್ನು ಯಾಕೆ ಹೆಚ್ಚು ಕೊಡ್ತಾ ಇಲ್ಲ ಅಂತ ಕೇಳುವಾಗ ಆಕೆ ಹೇಳ್ತಾಳೆ, ನಾನು ಯಾಕೆ ಕೊಡಬೇಕು ಅಂತ ಹೇಳಿ ಅಂತ. ಅಂದರೆ ಇದ್ದದ್ದನ್ನೆಲ್ಲ ಬಿತ್ತಿದಾಗ ಅದಕ್ಕೊಂದಿಷ್ಟು, ಈಗ ನೋಡಿ 10 ಭತ್ತವನ್ನು ಬಿತ್ತಿದ್ರೆ 10 ಭತ್ತ ಸಿಕ್ಕೋದಲ್ಲ, ಸಾವಿರಾರು ಭತ್ತ ನಮಗೆ ಸಿಗ್ತದೆ ಗಿಡದಿಂದ. ಯಾಕೆ ಕೊಡಬೇಕು?
ಯಾಕೆ ಅಂದರೆ ನಾವು ಕೊಡುವ ವಸ್ತು ಭಗವಂತನ ಆರಾಧನೆಗೆ ಉಪಯೋಗ ಮಾಡಬೇಕು ಅಂತ ನಾವು ಸೌಕರ್ಯ ಮಾಡಿ ಕೊಟ್ಟದ್ದು. ಆದರೆ ಜನ ಏನು ಮಾಡಿದ್ರು, ದೇವರಿಗೆ ಕೊಡಲಿಲ್ಲ, ತಮಗೋಸ್ಕರ ತಾವು ಉಪಯೋಗ ಮಾಡಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ನಾನು ಕೊಡೋದು ಕಡಿಮೆ ಮಾಡಿದೆ ಅಂತ ಭೂದೇವಿ ತಾನು ಹೇಳ್ತಾಳೆ ಅಂತ. ಇದು ನಮಿಗೂ ಕೂಡ ಕೊಡುವ ಎಚ್ಚರಿಕೆ. ಭಗವಂತ ಏನು ಕೊಟ್ಟರು ಕೂಡ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಲಿಕ್ಕೆ ಇರಬೇಕೇ ಹೊರತು ನಾವೇನು ಮಾಡ್ತೇವೆ, ಎಲ್ಲ ನಮಗೆ ಉಪಯೋಗ ಮಾಡ್ತೇವೆ, ಮತ್ತೆ ನೋಡುವ ಉಳಿದ್ರೆ ನೋಡುವ ದೇವರಿಗೆ ಅಂತ ಕೊಡ್ತೇವೆ. ಅಲ್ಲ, ಎಲ್ಲವೂ ಭಗವಂತನಿಗೆ ಅರ್ಪಣೆ ಮಾಡಿದಾಗ ಭಗವಂತ ಅನಂತ ಮಾಡಿ ಕೊಡ್ತಾನೆ. ಮತ್ತೆ ಭಗವತ್ ಪ್ರಸಾದ ಅಂತ ನಾವು ಅದನ್ನು ಸ್ವೀಕಾರ ಮಾಡಬೇಕು. ಹಾಗಾಗಿ ಹಳ್ಳಿಗಳಲ್ಲಿ ಮನೆಯಲ್ಲಿ ಬೆಳೆಸಿದ ಅಲಸಂಡೆ ಇರ್ಬೋದು, ಬದನೆಕಾಯಿ ಇರ್ಬೋದು, ತೆಂಗಿನಕಾಯಿ ಇರ್ಬೋದು, ಅದನ್ನು ಹಿಡ್ಕೊಂಡು ಬಂದು ಮಠಕ್ಕೂ ದೇವಸ್ಥಾನಕ್ಕೂ ಕೊಡ್ತಾರೆ. ಒಂದು ವೇಳೆ ಆ ಊರಿನಲ್ಲಿ ದೇವಸ್ಥಾನ ಇಲ್ಲ ಹೇಳಿದ್ರೆ ಯಾರ್ದಾದ್ರು ಬ್ರಾಹ್ಮಣರ ಮನೆಗೆ ತಂದು ಕೊಡ್ತಾರೆ. ಅವ್ರು ಏನು ಮಾಡಬೇಕು, ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಮತ್ತೆ ಅವರಿಗೆ ಅದನ್ನು ಕೊಡಬೇಕು. ನಾವೇನು ಮಾಡ್ತೇವೆ ಗೊತ್ತಾ, ನಮ್ಮ ಕೆಲಸದವರು ಇದೆಲ್ಲ ತಂದು ಕೊಟ್ರು ಅಂತ ಹೇಳಿ ತಮೋ ತಿಂತೇವೆ, ಅವ್ರಿಗೆ ಕೊಡೋದೇ ಇಲ್ಲ. ಮತ್ತೆ ಕಾಣ್ತದೆ ಇವರಿಗೆ ಯಾಕೆ ಕೊಡಬೇಕು ಅಂತ ಕೊಡೋದೇ ನಿಲ್ಲಿಸಿ ಬಿಡ್ತಾರೆ. ಹಾಗಾದ್ರೆ ಏನು ಕೇಳಿದ್ರೆ, ಭಗವಂತ ನಮಗೆ ಕೊಡೋದು ಯಾಕೆ ಕೇಳಿದ್ರೆ ಭಗವಂತನಿಗೆ ಅರ್ಪಣೆ ಮಾಡ್ಲಿಕ್ಕೋಸ್ಕರ. ಹಾಗಾಗಿ ಅಂಥದ್ದನ್ನು ನೀವು ಅರ್ಪಣೆ ಮಾಡಲಿಲ್ಲ, ಹಾಗಾಗಿ ನಾನು ಕೊಡ್ಲಿಲ್ಲ ಅಂತ ಭೂದೇವಿ ಹೇಳುವಾಗ ಮತ್ತೆ ಪೃಥ್ವಿ ಚಕ್ರವರ್ತಿ ಹೇಳ್ತಾನೆ, ಇಲ್ಲ, ಇನ್ನು ಮುಂದೆ ಸಂಪಾದನೆ ಮಾಡಿದ್ರಲ್ಲಿ 1/6 ಅಂಶವನ್ನು ಭಗವಂತನಿಗೆ ಕೊಡಬೇಕು. ಷಷ್ಠಾಂಶ ವೃತ್ತೇ ರಿವರಾಜ ಧರ್ಮ ಹೇಳಿದಾಗ 1/6 ಅಂಶವನ್ನು ಟ್ಯಾಕ್ಸ್ ಅಂತ ಗವರ್ಮೆಂಟಿಗೆ ಕೊಡಬೇಕು, ಭಗವಂತನಿಗೆ ಕೊಡಬೇಕು. ಈ ರೀತಿಯಾದ ನಿಯಮವನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾನೆ. ಹಾಗಾಗಿ ಮುಂದೆ ಭೂದೇವಿ ತಾನು ಗೋರೂಪವನ್ನು ತಾಳಿತಾಳೆ. ತಾನೇನು ಮಾಡ್ತಾನೆ, ಅದನ್ನು ಕರೀತಾನೆ. ಕರೀದು ಅಂದ್ರೆ ಅದರಿಂದ ಹಾಲನ್ನು ಉತ್ಪಾದನೆ ಮಾಡಿದಾಗೆ ಒಂದೊಂದು ಸುವಸ್ತುಗಳು ಬರ್ತದೆ. ಭೂಮಿಯ ಮೂಲಕ ಸಸ್ಯ ಸಮೃದ್ಧಿ ಎನ್ನುವಂಥದ್ದು ವೃದ್ಧಿ ಆಗುತ್ತದೆ. ಹಾಗಾದ್ರೆ ಭಗವಂತನಿಗೆ ಅಂತ ಹೇಳಿದ್ರೆ ಎಲ್ಲ ವಸ್ತುಗಳು, ಎಲ್ಲ ಸಮೃದ್ಧಿ ಎನ್ನುವಂಥದ್ದು ಬರ್ತದೆ. ಇದನ್ನೇ ಕೃಷ್ಣ ಹೇಳುವಂಥದ್ದು. ಏನು, ಕೃಷ್ಣ ಹುಟ್ಟಬೇಕಾದ್ರೆ ಮಥುರಾ ನಗರದಲ್ಲಿ ಅಥವಾ ನಂದಗೋಕುಲದಲ್ಲಿ ಹಾಲೆಲ್ಲ ಎಷ್ಟು ಸಿಗ್ತಾ ಇತ್ತು ಒಂದು ದನದಲ್ಲಿ ಕೇಳಿದ್ರೆ ಒಂದು 20 ಲೀಟರ್ ಸಿಕ್ತು ಅಂತ ಇಟ್ಟುಕೊಳ್ಳೋದು. ಕೃಷ್ಣ ಹುಟ್ಟಿದ ಮೇಲೆ 60-70 ಲೀಟರ್ ಹಾಲಾಯ್ತದೆ. ಯಾಕೆ? ಹಿರೀಪತಿ, ಭಗವಂತ ಸಂಪತ್ತಿನ ಅಧಿಪತಿ. ಹಾಗಾಗಿ ಅಷ್ಟು ಹಾಲು ಬರಲಿಕ್ಕೆ ಶುರುವಾಯಿತು. ಇವರು ಏನು ಮಾಡಿದ್ರು ಗೋಪಿಕಾ ಸ್ತ್ರೀಯರು, ಅಲ್ಲ ಅಷ್ಟು ಹಾಲು ಬಂತಲ್ಲ, ಅದನ್ನು ಮಾರಿದರೆ ಇನ್ನಷ್ಟು ಹಣ ಬರ್ತದಲ್ಲ, ನಾವು ಹೊರಡೋಗಿ ಮಾರುವ ಮಥುರಾ ನಗರಕ್ಕೆ, ಆ ಹಾಲಿದ್ದ ಹಣ ನಾವೇ ಉಳಿಸಿಕೊಡುವಂತ ಎಲ್ಲ ಬಿಸ್ನೆಸ್ ಮೈಂಡ್ ಮಾಡಿದ್ರೆ ಹೊರತು ಕೃಷ್ಣನಿಂದಾಗಿ ನಮಗೆ 20 ಲೀಟರ್ ಇದ್ದದ್ದು 60 ಲೀಟರ್ ಆಯಿತು ಅಂತ ಹೇಳಿ ಯಾರು ದೇವರ ಪಾಲು ಕೊಡ್ಲಿಕ್ಕೆ ಹೋಗಲಿಲ್ಲ. ಮತ್ತೇನು ಮಾಡಿದ್ರು, ಎಲ್ಲ ಅದನ್ನು ಕೊಡದೆ ತಾವೇ ಅನುಭವಿಸ್ಲಿಕ್ಕೆ ಶುರು ಮಾಡಿದ್ರು. ಕೃಷ್ಣ ಹೇಳ್ತಾನೆ, ಅಲ್ಲ, ನಾನು ಬಂದದ್ದಕ್ಕೆ 20 ಇದ್ದದ್ದು 60 ಆಯಿತು, ಹಾಗಾದ್ರೆ ನನಗೆ ಕೊಡಬೇಕು ತಾನೆ. ಹಾಗಾದ್ರೆ ಯಾರ್ದು ಪಾಲದು? ನನ್ನ ಪಾಲು 20% ಉಂಟಲ್ಲ, ಅದನ್ನು ನಾನು ತೆಕ್ಕೊಳ್ತೇನೆ ಅಂತ ಕೃಷ್ಣ ಅದನ್ನು ತಾನು ತೆಕ್ಕೊಂಡ. ನಾವಿಂದ ಪಟ್ಟ ಕಟ್ಟಿದ್ದೇವವನಿಗೆ ಕಳ್ಳ ಅಂತ ಹೇಳಿ. ಕೃಷ್ಣ ಕಳ್ಳ ಅಲ್ಲ. ಯಾಕೆ? ಕಳ್ಳತನ ಅಂದ್ರೆ ಏನು? ನಮ್ಮದಲ್ಲದ ವಸ್ತುವನ್ನು ನಾವು ತೆಗೆದುಕೊಂಡ್ರೆ ನಾವು ಕಳ್ಳರಾಗ. ಇದೆಲ್ಲವೂ ವಸ್ತುವು ಕೃಷ್ಣನದ್ದೇ. ಮತ್ತೆ ಕೃಷ್ಣ ತೆಕ್ಕೊಂಡ್ರೆ ಅದು ಕಳ್ಳತನ ಆಗುವುದು ಹೇಗೆ? ಹಾಗಾದ್ರೆ ನಮ್ಮ ಮೂಗಿನ ನೇರಕ್ಕೆ ನಾವು ಅರ್ಥವನ್ನು ಮಾಡ್ತೇವೆ. ಅಲ್ಲ, ಭಗವಂತ ತಾನು ಬಂದಾಗ ಒಂದಷ್ಟು ಸಂಪತ್ತು ಬರುತ್ತೆ. ಪೃಥ್ವಿ ಚಕ್ರವರ್ತಿ ಅದನ್ನೇ ಹೇಳ್ತಾನೆ, ಭೂದೇವಿ ನೀನು ಕೊಡು ಸಂಪತ್ತನ್ನು, ಕೊಟ್ಟದ್ದನ್ನು ಭಗವಂತನಿಗೆ ನಾವು ಸಮರ್ಪಣೆ ಮಾಡ್ತೇವೆ ಯಜ್ಞ ಯಾಗಾದಿಗಳ ಮೂಲಕ ಅಂತ. ಹಾಗಾಗಿ ಅಲ್ಲಿಂದ ತಾನು ಸಂಪತ್ತನ್ನು ಕೊಡ್ಲಿಕ್ಕೆ ಆರಂಭ ಮಾಡಿದ್ದು ಭೂದೇವಿ. ಅಲ್ಲಿಯೂ ಹೇಳ್ತಾಳೆ ಅವಳು, ಭಾಗವತದಲ್ಲಿ ಬರುವ ಮಾತು ಏನು ಕೇಳಿದರೆ, ಮಳೆ ಬರ್ತದೆ, ಮಳೆ ಬಂದ್ರೆ ಹಳ್ಳ ಕೊಳ್ಳ ಉಂಟು, ಮೇಲೆಲ್ಲ ಬಿದ್ದ ನೀರು ಎಲ್ಲ ಕೆಳಗೆ ರಪ್ಪನೆ ಹರಿದು ಹೋಗುತ್ತೆ, ಭೂಮಿಯಲ್ಲಿ ನಿಲ್ಲೇ ಇಲ್ಲ. ಹಾಗಾದ್ರೆ ನೀರು ನಮ್ಮ ಜಾಗದಲ್ಲಿ ನಿಂತರೆ ಫಲವತ್ತತೆ ಬೆಳೆಯುತ್ತೆ. ನೀರು ನಿಲ್ಲಬೇಕು ಅಂತಾದ್ರೆ ಏನು ಮಾಡಬೇಕು? ಭೂಮಿಯನ್ನು ಸಮತಟ್ಟುಗೊಳಿಸು. ಹಾಗಾಗಿ ಪೃಥ್ವಿ ಚಕ್ರವರ್ತಿ ಭೂಮಿಯನ್ನು ಲೆವೆಲ್ ಮಾಡಿ ನೀರು ನಿಲ್ಲುವ ಹಾಗೆ ಮಾಡಿದ. ಹಾಗಾದ್ರೆ ಇಂಗು ಗುಂಡಿಯ ಕಲ್ಪನೆ ಇವತ್ತು ನಾವು ನೀವು ಮಾಡಿದ್ದಲ್ಲ. ಅಂದೇ ಪೃಥ್ವಿ ಚಕ್ರವರ್ತಿ ಹೇಳ್ತಾನೆ, ನಗರೀಕರಣ ಯಜಾಪತಿ ಆವಿರ್ದಾನಾನ್ ಮಹಾರಾಜ ಏನ ಸಂವರ್ಧಿತ ಪ್ರಜಾ. ಭಗವಾನ್ ಅಂತ ಅವನಿಗೆ ಶಬ್ದವನ್ನು ಕೊಡ್ತಾರೆ, ಪ್ರಾಚೀನ ಬರಿಹಿ ಅಂತ. ಯಾಕೆ ಪ್ರಾಚೀನ ಬರಿಹಿ ಅಂತ ಹೇಳಿದ್ರೆ, ಪೂರ್ವ ಮುಖಕ್ಕೆ ತಾನು ದಿಕ್ಕು ಮಾಡಿಕೊಂಡು ಯಜ್ಞಯಾಗಾದಿಗಳನ್ನು ತಾನು ಮಾಡುವವ. ಯಾಗವನ್ನು ಮಾಡಬೇಕಾದ್ರೆ ದರ್ಭೆಯನ್ನು ತಾನು ಬಿಡಿಸಬೇಕು, ಮುಷ್ಟಿ ದರ್ಭೆ ಇತ್ಯಾದಿಲ್ಲ, ಅದಕ್ಕೆ ಬರ್ಹಿಸ್ ಅಂತ ಕರೆದು ಮುಷ್ಟಿಯಾಗಿ ಹಿಡುವಂತಹ ದರ್ಭೆಗಳನ್ನು. ಹಾಗಾಗಿ ದಿಕ್ಕುಗೆ ಹಾಕೋದು, ಯಜ್ಞಯಾಗಾದಿ ಮಾಡೋದು. ಕೆಲವರಿಗೆ ಹಾಗೆ ಅದು ಹೋಮ ಇದು ಹೋಮ, ವರ್ಷಕ್ಕೊಂದು ಹೋಮ ಅಂತ, ಇದು ಯಾವುದು ಬಾಕಿ ಉಂಟು, ಏನು ಸ್ಪೆಷಲ್ ಹೋಮ ಉಂಟು ಅದೆಲ್ಲ ಮಾಡಿಸೋದು.
ಇವನು ಆ ರೀತಿಯಾಗಿ ಮಾಡ್ತಾ ಇದ್ದವ. ಹಾಗಾಗಿ ಇವನನ್ನು ಭಗವಾನ್ ಅಂತ ಕರೆದ್ರು. ಭಗವಾನ್ ಅಂದರೆ ಐಶ್ವರ್ಯ, ವೀರ್ಯ, ಯಶಸ್ಸು ಹೀಗೆಲ್ಲವೂ ಕೂಡ ಅವನ ಹತ್ರ ಇದೆ. ಹಾಗಾಗಿ ಇದ್ದದ್ರಿಂದ ಅವನನ್ನು ಭಗ ಅಂತ 6 ಇದ್ದವನಿಗೆ ಅವನಿಗೆ ಭಗ ಅಂತ ಕರೀತಾರೆ. ಅಂಥವನು ಮಹಾಪ್ರಜಾಪತಿ ಎನಿಸಿಕೊಳ್ತಾನೆ. ಪ್ರಜಾಪತಿ ಎನ್ನುವಂಥದ್ದೆಲ್ಲ ಒಂದು ಪೋಸ್ಟ್, ಒಂದು ಪದವಿ, ಅದನ್ನು ತಾನು ಪಡಿತಾನೆ. ಇವನ ತಂದೆ ಹವಿರ್ಧಾನನಿಂದಾಗಿ ಪ್ರಜಾ ಸಮೃದ್ಧಿ ಚೆನ್ನಾಗಿ ಆಗಬೇಕು ಅಂತ ತಾನು ಬಯಸಿದವ. ಹಾಗಾಗಿ ಯಜ್ಞ ಯಾಗಾದಿಗಳನ್ನು ಮಾಡ್ತಾನೆ. ಹವಿರ್ಧಾನಾನ್ ಮಹಾರಾಜ ಏನ ಸಂವರ್ಧಿತಾ ಪ್ರಜಾ, ಪ್ರಜೆಗಳು ಸಂವರ್ಧಿತಾ ಸಮ್ಯಕ್ ವರ್ಧಿತಾ, ಒಳ್ಳೆ ರೀತಿಯಾಗಿ ಅಲ್ಲಿಂದ ವಿಸ್ತಾರ ಆಯಿತು. ಪ್ರಾಚೀನಾಗ್ರ ಕುಶಾಸ್ತಸ್ಯ ಪೃಥಿವ್ಯಾಂ ಜನಮೇಜಯ ಪ್ರಾಚೀನ ಬರ್ಹಿರಭವತ್ ಪೃಥಿವೀ ತಲಮಾಸ್ಥಿತ. ತಪಸ್ವಿಯಾದಂಥ ಪ್ರಾಚೀನ ಬರ್ಹಿ ಭೂಮಂಡಲದಲ್ಲಿ ದರ್ಭೆಯ ತುದಿಯನ್ನು ಪೂರ್ವದಿಕ್ಕಿಗೆ ಅಭಿಮುಖವಾಗಿ ಹರಡಿದ್ದರಿಂದ ಅವನಿಗೆ ಪ್ರಾಚೀನ ಬರ್ಹಿ ಅಂತ ಹೆಸರು ಬಂತು ಅಂತ ಉಲ್ಲೇಖ ಮಾಡ್ತಾರೆ. ತಾನು ಯಜ್ಞ ಕರ್ಮಕಾಂಡದಲ್ಲಿ ಏನು ನಿಷ್ಣಾತನಾದವ ಈತ. ಹಾಗೆ ಅಂತೇಳಿ ಕೇವಲ ಕರ್ಮಕಾಂಡ ಮಾಡಿದವಲ್ಲ. ಮತ್ತೇನು ಹೇಳ್ತಾರೆ ಹೇಳಿದ್ರೆ, ಹರಿಧ್ಯಾನದಲ್ಲಿಯೂ ತಾನು ತೊಡಗಿದವ. ಹರಿಧ್ಯಾನ ಇತ್ತುಕೊಂಡು ಮಾಡಿದ ಯಜ್ಞ ಅದು ನಮ್ಮನ್ನು ಒಳ್ಳೆಯ ಮೇಲೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇವ ಮಾಡಿದ ದರ್ಭೆಗಳಿಂದ ಭೂಮಂಡಲವೇ ಮುಚ್ಚಿ ಹೋಯಿತು ಅಂತ ಹೇಳ್ತಾರೆ. ಪೃಥ್ವಿ ತಲಮಾಸ್ಥಿತ, ಎಲ್ಲಿಟ್ಟರು ಕೂಡ ಅಲ್ಲಿಯೂ ಯಾಗ ಮಾಡಿದ್ದಾರೆ ಅಂತ. ನೀವು ಯಾವ ಜಾಗ ಹೇಳಿದ್ರು ಕೂಡ ಅವರು ಪ್ರಾಚೀನ ಬರಿಗೆ ಅವರು ಬಂದಿದ್ದಾರೆ, ನಮ್ಮ ದೇವಸ್ಥಾನದಲ್ಲಿ ಹೋಮ ಮಾಡಿದ್ದಾರೆ ಅಂತ ಪ್ರತಿಯೊಬ್ಬರು ಅದೇ ಹೇಳಿ. ನೋಡ್ಲಿಕ್ಕೆ ಹೋದ್ರೆ ಹೇಳ್ತೇವಲ್ಲ, ಎಲ್ಲಿಯೂ ಅವರು ಹೋಗದ ಜಾಗ ಇಲ್ವೋ ಅಂತ. ಜಾಗವೇ ಇಲ್ಲ ಅಂತ ಅರ್ಥ ಅಲ್ಲ. ಆಲ್ಮೋಸ್ಟ್ ಎಲ್ಲ ಪ್ರಸಿದ್ಧ ಜಾಗಕ್ಕೆ ಹೋದ್ರೆ ಎಲ್ಲ ಜಾಗ ಹೋದಾಗೆ ಹೇಳೋದು. ನಾವೇ ಹೇಳ್ತೇವೆ, ಏನು ಕೇಳಿದ್ರೆ ನಿಮಗೆ ಡೆಲ್ಲಿ ಗೊತ್ತಾ ಅಂತ ಕೇಳಿದ್ರೆ, ಉಡುಪಿ ಗೊತ್ತಾ ಅಂತ ಹೇಳಿದ್ರೆ ಉಡುಪಿ ಗೊತ್ತುಂಟು ಅಂತ. ಅಲ್ಲ, ನಿಮಗೆ ಎಂ ಗೊತ್ತುಂಟಪ್ಪ, ಕೃಷ್ಣ ಮಠ ಗೊತ್ತುಂಟು, ಅಂಬಲಪಾಡಿ ಗೊತ್ತುಂಟು ಅಂತ. ಅಂಬಲಪಾಡಿಯ 3ನೇ ಕ್ರಾಸಿನ 2ನೇ ಮನೆ ಯಾವುದು ಹೇಳಿ ನೋಡು ಹೇಳಿದ್ರೆ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಗೊತ್ತುಂಟ ಕೇಳಿದ್ರೆ ಪ್ರಧಾನ ನಗರಗಳು ಕೇಳಿದ್ರೆ ಗೊತ್ತಿರ್ತದೆ. ಆದ್ರೆ ಹೇಳುವಾಗ ಉಡುಪಿ ಎಲ್ಲ ಗೊತ್ತುಂಟು ಹೇಳ್ತೇವೆ. ಎಲ್ಲ ಗೊತ್ತಿರಲಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ಪ್ರಧಾನಗಳು ಇದ್ದಾಗ ಹಾಗೆ ಇಲ್ಲಿ ಕೂಡ ತಾನು ಪ್ರಧಾನ ಕ್ಷೇತ್ರದಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡಿದ್ದರಿಂದ ಪೃಥ್ವೀತಲ ಸಂಸ್ಥಿತ ಅಂತ ಎಲ್ಲ ಕಡೆ ತಾನು ಯಾಗ ಮಾಡಿದವ ಅಂತ ತಾನು ಹೊಗಳುತ್ತಾರೆ ಅವನನ್ನು ಪ್ರಾಚೀನ ಬರಿಹಿಯನ್ನು. ಸಮುದ್ರ ತನಯಾಯಾಂತು ಕೃತದಾರೋ ಅಭವತ್ ಪ್ರಭು ಮಹತಸ್ತಮಸಸ್ಪಾರೆ ಸವರ್ಣಾಯಾಂ ಮಹೀಪತಿ. ಆಮೇಲೆ ಪ್ರಾಚೀನ ಬರಿಹಿ ಉತ್ತಮವಾದಂಥ ತಪಸ್ಸನ್ನು ತಾನು ಮಾಡಿದವ. ಕೃತದಾರ ಅಭವತ್ ಪ್ರಭು, ತಾನು ಒಳ್ಳೆ ತಪಸ್ಸನ್ನು ಮಾಡಿದವ. ಮುಂದೆ ಸಮುದ್ರ ತನಯ, ಸಮುದ್ರ ರಾಜನ ಮಗಳಾದಂತಹ ಸವರ್ಣ ಎನ್ನುವಂತಹ ಕನ್ಯೆಯನ್ನು ತಾನು ಮದುವೆಯಾಗಿ ಮಡದಿಯಾಗಿ ಸ್ವೀಕಾರ ಮಾಡ್ತಾನೆ. ಹಾಗಾಗಿ ಸವರ್ಣಳಿಗೆ ಇನ್ನೊಂದು ಹೆಸರು ಶತಧೃತಿ ಅಂತ ಇನ್ನೊಂದು ಹೆಸರು ಅಂತ ಕೊಡ್ತಾರೆ. ಒಂದ್ಸಲ ಅಗ್ನಿದೇವ ಶುಕಿ ಎಂಬ ರಾಜಕುಮಾರಿಯ ಯಾಗ ಅಂತೆ, ಮದುವೆ ಅಂತೆ. ಆ ವಿವಾಹ ಸಂದರ್ಭದಲ್ಲಿ ಅಗ್ನಿಗೆ ಪ್ರದಕ್ಷಿಣೆ ಮಾಡುವಾಗ ಅವಳ ಸೌಂದರ್ಯವನ್ನು ಕಂಡು ಅಗ್ನಿಯೇ ತಿರುಗಿ ಅವಳ ಹಿಂದೆ ಓಡಾಡಿದ್ದಾನೆ ಅಂತ ಕೊಡ್ತಾರೆ. ಹೀಗೆ ಅಗ್ನಿದೇವ ಅವಳನ್ನು ಅಪಹರಿಸಿ ಅದೃಶ್ಯನಾದ ಅಂತ ಬ್ರಹ್ಮಪುರಾಣ ಎಲ್ಲ ಕೊಡ್ತದೆ. ಶತಧೃತಿ ಚರಿತ್ರೆ ಹೇಳುವಾಗಲೂ ಕೂಡ ಆಕೆಯ ಸುತ್ತ ಅಗ್ನಿಯೇ ತಾನು ಸುತ್ತು ಬರ್ತಾ ಇದ್ದ. ಅಗ್ನಿ ಸುತ್ತು ಬರ್ತದಲ್ಲ, ಸುತ್ತು ಬರುವಾಗ ಅಗ್ನಿ ಕೂಡ ಸುತ್ತು ಬರ್ತದೆ. ಎಷ್ಟು ಚಂದ ಅಂತ. ಅಂದ್ರೆ ಈಕೆಯನ್ನು ಅಷ್ಟು ಸೌಂದರ್ಯವತಿ ಅಂತ ಹೇಳ್ತಾರೆ. ಆಮೇಲೆ ಶತಧೃತಿ ತನ್ನ ಕಾಲಿಗೆ ಗೆಜ್ಜೆ ಹಾಕಿಕೊಂಡು ನಡೆದರೆ ದೇವತೆಗಳು, ಅಪ್ಸರರು, ಗಂಧರ್ವರು, ಸಿದ್ಧರು, ನಾಗರೆಲ್ಲ ಮೋಹಿತರಾಗ್ತಾ ಇದ್ರು. ಅಂದ್ರೆ ಅಷ್ಟು ಚಂದದವಳು ಈ ಶತಧೃತಿ ಅಂತ ಕೊಡ್ತಾರೆ. ಸವರ್ಣ ದತ್ತ ಸಾಮುದ್ರಿ ದಶ ಪ್ರಾಚೀನ ಬರಿಹಿಷ ಸರ್ವೇ ಪ್ರತೀತಸೋ ನಾಮ ಧನುರ್ವೇದಸ್ಯ ಪಾರಗಾಹ. ಸಮುದ್ರ ರಾಜನ ಮಗಳಾದಂತಹ ಸವರ್ಣೆ ಪ್ರಾಚೀನ ಬರಿಹಿಯನ್ನು ಮದುವೆಯಾಗಿ 10 ಮಂದಿ ಮಕ್ಕಳನ್ನು, ದಶ ಪ್ರಾಚೀನ ಬರಿಹಿಷ 10 ಜನ ಮಕ್ಕಳನ್ನು ತಾನು ಪಡಿತಾಳೆ. ಸಮುದ್ರ ರಾಜನ ಮಗಳಾದಂಥ ಸವರ್ಣೆಯಿಂದ ಈ ಪ್ರಾಚೀನ ಬರಿಹಿಗೆ 10 ಜನ ಮಕ್ಕಳು. ಅವರೇ ಪ್ರಾಚೇತಸರು ಅಂತ ಅವರ ಹೆಸರು. ಏನವರು? ಸರ್ವೇ ಪ್ರಚೇತಸೋ ನಾಮ ಧನುರ್ವೇದಸ್ಯ ಪಾರ್ಗ, ಎಲ್ಲ ಬಿಲ್ವಿದ್ಯೆಯಲ್ಲೇ ಎಕ್ಸ್ಪರ್ಟ್ ಅಂತ ಕೊಡ್ತಾರೆ. ಹಾಗಾಗಿ ಅಂತಹ ಇವರು ಒಂದೇ ರೀತಿ ಇದ್ರು ಅಂತ ಕೊಡ್ತಾರೆ. ನಾವು ಇವತ್ತು ದ್ರೌಪದಿ ಒಬ್ಬಳನ್ನು 5 ಜನ ಮದುವೆ ಆದದ್ದು ಕೇಳ್ತೇವೆ. ಇದು ಒಬ್ಬಳನ್ನು 10 ಜನ ಮದುವೆ ಆದ ಕಥೆ ಈ ಪ್ರಾಚೇತಸರದ್ದು ಅಂತ ಕೊಡ್ತಾರೆ. ಹೀಗೆ ಪ್ರಚೇತಸರು 10 ಜನ ಒಂದೇ ರೀತಿ ಇದ್ದವರು, ಧನುರ್ವೇದದಲ್ಲಿ ಪಾರಂಗತರಾದವರು. ಅಪೃತಗ್ಧರ್ಮಶ್ಚರಣಾಸ್ತೆ ಮಹತ್ತಪ ದಶಪಂಚ ಸಹಸ್ರಾಣಿ ಸಮುದ್ರ ಸಲ್ಲೇಶಯಾ.
ಅಪೃಥಕ್ ಧರ್ಮಚರಣಾ ತೇ ಅತಪ್ಯಂತ ಮಹತ್ತಪಃ. ಅವರು ತಪಸ್ಸು ಮಾಡಿದರು, ಸಮಾನ ಧರ್ಮಿಗಳು. 10 ಜನರದ ಮನಸ್ಥಿತಿಯೂ ಒಂದೇ, ನೋಡ್ಲಿಕ್ಕೂ ಒಂದೇ ರೀತಿ ಇರುವವರು. ಏನು ಮಾಡಿದ್ರು? ಅನುಷ್ಠಾನ ಮಾಡಿದ್ರು. ಸಮುದ್ರದ ಒಳಗೆ ಮುಳುಗಿ 50,000 ವರ್ಷ ತಪಸ್ಸು ಮಾಡಿದ್ದಾರೆ ಅಂತ ಕೊಡ್ತಾರೆ. ದಶಪಂಚ ಸಹಸ್ರಾಗಿ, ದಶ ಮತ್ತೆ ಪಂಚ, ಅದನ್ನು ಗುಣಿಸು ಅಂತ ಮಾಡಿಕೊಳ್ಬೇಕು. ಹಾಗಾದ್ರೆ 50 ಆಯ್ತು. 50,000 ವರ್ಷ ನೀರಿನಲ್ಲಿ ಕುಳಿತು ತಪಸ್ಸನ್ನು ಮಾಡಿದ್ರು. ಹಾಗಾದ್ರೆ ಅಷ್ಟೆಲ್ಲ ವರ್ಷ ಇತ್ತ? ಸುಮ್ಮನೆ ಬೋಗಸ್ ಬಿಡ್ತಾರೆ ಹೇಳಿದ್ರೆ ಖಂಡಿತ ಅಲ್ಲ. ಆ ಕಾಲದಲ್ಲಿ ಅಷ್ಟು ದೀರ್ಘಕಾಲ ಬದುಕುತ್ತಾ ಇತ್ತು. ಯಾಕೆ? ಗರುಡ ಪುರಾಣ ಕೊಡ್ತದೆ, ನಿಮಗೆ ದೀರ್ಘಾಯುಷ್ಯ ಬೇಕು ಅಂತ ಇದ್ರೆ ದೀರ್ಘ ಸಂಧ್ಯಾವಂದನತ್ವ ಅಂತ ಹೇಳ್ತಾರೆ. ಜಾಸ್ತಿ ಹೊತ್ತು ಜಪ ಮಾಡ್ಬೇಕಂತೆ. ಜಾಸ್ತಿ ಹೊತ್ತು ಜಪ ಮಾಡಿದ್ರೆ ಜಾಸ್ತಿ ಹೊತ್ತು ಬದುಕುತ್ತೀರಿ ಅಂತ ಹೇಳ್ತಾರೆ. ಇವತ್ತು ನಮಗೆ ಯಾವುದಕ್ಕೆ ಪುರ್ಸೋತಿಲ್ಲ ಹೇಳಿ? ಜಪ ಮಾಡೋದಕ್ಕೆ ಪುರ್ಸೋತಿಲ್ಲ, ಎಲ್ಲದಕ್ಕೂ ಉಂಟು. ಅಯ್ಯೋಯ್ಯೋ ಲೇಟ್ ಆಯಿತು ಅಂತ ಯಾವುದು ಅಡ್ಜಸ್ಟ್ಮೆಂಟ್ ಆಗುದಿಲ್ಲ, ಅದೇ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಹಾಗಾಗಿ ಆಯುಷ್ಯವು ಕೂಡ ಕಡಿಮೆ 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 ಆಗುತ್ತಾ ಹೋಯ್ತು. ಇವರು ಆ ಕಾಲದಲ್ಲಿ ನೀರಿನ ಒಳಗೆ 50,000 ಇದ್ದದ್ದಲ್ಲ, ತಪಸ್ಸು ಮಾಡಿದ ಕೇಳಿದ್ರೆ ಇವ್ರದ್ದು ಸಾಮರ್ಥ್ಯ ಇಷ್ಟು ಅಂತ ಆಲೋಚನೆ ಮಾಡಿ. ಅಲ್ರಿ, ನೀರ ಒಳಗೆ ಯಾಕೆ ಕೂತದ್ದು ತಪಸ್ಸಿಗೆ ಅಂತ ಕೇಳಿದ್ರೆ ಮತ್ತೆ ಏನು ಮಾಡೋದು? ಹೊರಗಡೆ ಕೂತ್ರೆ ಒಂದಿಷ್ಟು ಜನ ಬರ್ತಾರೆ, ಏಕಾಂತವೇ ಇಲ್ಲ, ಉಪದ್ರವೇ ಕೊಡ್ತಾರೆ. ಅದಕ್ಕೋಸ್ಕರ ನಮ್ಮ ಮಹಾರುದ್ರ ದೇವರು ಕೂಡ ಹಾಗೆ ಸ್ಮಶಾನಕ್ಕೆ ಹೋಗಿ ಕೂತ್ರಂದ್ರೆ ಕರ್ಕರಿ ಬೇಡ ಮಾರ್ರೆ ಇದು ಅಂತ. ಯಾಕೆ? ನೀವು ಏನು ಕೊಡ್ತೀರಿ ಅಂತ ಗೊತ್ತಾದ್ರೆ ಎಲ್ಲ ಬರ್ತಾರೆ. ಈ ಬೆಲ್ಲಕ್ಕೆ ನೊಣ ಮುತ್ತಿದ ಹಾಗೆ ಅಂತ. ಯಾಕೆ? ಸಿಹಿ ಉಂಟು. ಇವರಿಗೆ ಏನೋ ಒಂದು ಪವರ್ ಬಂತು ಅಂತ ಇಟ್ಟುಕೊಳ್ಳುವ. ಸಿದ್ಧರು ಚಾರಣರಿಂಥದ್ದೆಲ್ಲ ಸ್ವಲ್ಪ ಮಂತ್ರ ಶಕ್ತಿ ಬಂದ ಕೂಡಿ ನೋಡೋ ಅದು ಮಾಡಿ ತೋರಿಸಿ, ನೋಡೋ ನಮಗೆ ಇದು ಕೊಡಿ ಅದು ಕೊಡಿ ಅಂತ ಕೇಳಲಿಕ್ಕೆ ಶುರು ಮಾಡಿದ್ರು. ಯಾವುದು ಕರಕರಿ ಬೇಡ ಅಂತ ರುದ್ರದೇವರು ಸ್ಮಶಾನಕ್ಕೆ ಹೋಗಿ ಕೂತ್ರಂತೆ. ಅಲ್ಲಿ ಹೋದ್ರೂ ಜನ ಬರೋದು ಕಡಿಮೆ ಮಾಡಲಿಲ್ಲಂತೆ. ಕೊನೆಗೆ ಏನು ಮಾಡ್ತಾರೆ ಕೇಳಿದ್ರೆ, ತಾನು ರುಂಡಮಾಲೆಯನ್ನೆಲ್ಲ ಧಾರಣೆ ಮಾಡಿದ್ರು, ಹಾವನ್ನು ಸುತ್ತಿಕೊಂಡ್ರು, ಭಸ್ಮವನ್ನೆಲ್ಲ ಹಾಕಿಕೊಂಡ್ರು, ಆಗ ತಾನೇ ತೊಟ್ಟಿಕ್ಕುವಂತಹ ಚರ್ಮವನ್ನೆಲ್ಲ ಉಟ್ಟುಕೊಂಡ್ರು. ಇದೆಲ್ಲ ಯಾಕೆ ಅಂತ ಕೇಳಿದ್ರೆ ಅವರೇ ಹೇಳ್ತಾರೆ, ಮತ್ಯಾಕೂ ಅಲ್ಲ, ಜನ ಬಂದು ನನಗೆ ಉಪದ್ರವ ಕೊಡ್ತಾರೆ, ಅದಕ್ಕೆ ಕೊಡಬಾರದು, ನಾನು ಬೇರೆ ಕೂತು ತಪಸ್ಸು ಮಾಡಬೇಕು ಎನ್ನುವುದಕ್ಕೋಸ್ಕರ ಇದೆಲ್ಲವನ್ನು ಕೂಡ ಅವರು ಮಾಡ್ತಾರೆ. ಇಷ್ಟೆಲ್ಲ ಮಾಡಿ ಕೂಡ ಅವರಿಗೆ ಹೆಸರು ಏನು? ಅಮಂಗಳಕರವಾದ ಪದಾರ್ಥ ಕಟ್ಟಿಕೊಂಡ್ರು ಅವರಿಗೆ ಶಿವ ಅಂತ ಕರೀತಾರೆ. ಯಾಕೆ ಹೇಳಿದ್ರೆ, ತಾನು ತಲೆಯಲ್ಲಿ ಹರಿಪಾದ ನಖದಿಂದ ಬಂದಂಥ ಗಂಗೆಯನ್ನು ತಾನು ಹೊತ್ತದ್ದಕ್ಕೆ ಅವನಿಗೆ ಅಷ್ಟೆಲ್ಲ ಮಹತ್ವ ಅಂತ ಕೊಡ್ತಾರೆ. ಹಾಗೆ ಇಲ್ಲಿ ಕೂಡ ಇವರು ಏನು ಮಾಡಿದ್ರು? ಲೌಕಿಕವಾದ ಯಾವುದೋ ಸಿದ್ಧಿಗಳಾಯಿತು ಹೇಳಿದ್ರೆ ಜನ ನಮ್ಮನ್ನು ಸಾಧನೆಯಲ್ಲಿ ಒಳಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರ ನೀರಿನ ಒಳಗೆ ಕೂತ್ಕೊಂಡು ತಪಸ್ಸು ಮಾಡಿದ್ರು. ಸೌಬರಿಗಳು ಹಾಗೆ ನೀರಿನ ಒಳಗೆ ಕೂತು ಯಾರು ಡಿಸ್ಟರ್ಬ್ ಮಾಡ್ಲಿಕ್ಕಿಲ್ಲ ಅಲ್ಲ ಅಂತ. ಆದರೆ ಸೌಬರಿಗೆ ಏನಾಯ್ತು ಹೇಳಿದ್ರೆ ಅಲ್ಲೇ ಮೀನು ಓಡಾಡೋದು ನೋಡಿದ್ರು, ಅಲ್ಲೇ ಮನಃಪರಿವರ್ತನೆ ಆಯ್ತು, ಮತ್ತೆ ಮದುವೆ ಆಗ್ತಾರೆ ಅಂತ ಚರಿತ್ರೆಗಳನ್ನು ನೋಡ್ತೇನೆ. ಅಂತೂ ಇವರು ನೀರಿನ ಒಳಗೆ ಕೂತ್ಕೊಂಡು ತಾವು ತಪಸ್ಸನ್ನು ಮಾಡಿದ್ರು. ತಪಶ್ಚರತ್ಸು ಪೃಥಿವೀ ಪ್ರಚೇತಸ್ಸು ಮಹೀರುಹಾ ಅರಕ್ಷ್ಯಮಾಣಾ ಆವಬೃಹೋರ್ಬಭೂವಾಥ ಪ್ರಜಾಕ್ಷಯ. ಈ ಪ್ರಚೇತಸರು ಭೂಮಿಯ ಒಳಗೆ ಕೂತ್ಕೊಂಡು 10,000 ತಪಸ್ಸು ಮಾಡಿದ್ರು. ಆರಕ್ಷ್ಯಮಾಣ ಆವಬೃಹು, ಭೂಮಿಯಲ್ಲಿ ಏನಾಯ್ತು ಗೊತ್ತಾ? ಪ್ರಜೆಗಳಿಗೆ ರಕ್ಷಣೆಯೇ ಇಲ್ಲದಾಗಾಯಿತು. ಯಾಕೆ? ಇವರು ನೀರಿನ ಒಳಗೆ ಕೂತು ತಪಸ್ಸು ಮಾಡ್ತಾ ಇದ್ದಾರೆ. ಈ ಭೂಮಿಯಲ್ಲಿ ಹೋದಲ್ಲಿ ಬಂದಲ್ಲಿ ಎಲ್ಲ ಮರಗಿಡಗಳು ತುಂಬಿಕೊಂಡು ಹೋದವು. ಇದರಿಂದಾಗಿ ಪ್ರಜಾಕ್ಷಯ ಆಯಿತು. ನಾವು ಹೇಳ್ತೇವೆ, ಯಾರು ಮನೆಯಲ್ಲಿ ಇಲ್ಲ ಹೇಳಿದರೆ ಕಸ ಗಡ್ಡಿ ಗಂಟೆ ಎಲ್ಲ ಬಲ್ಲೆ ಬಂದು ಇಡೀ ಮನೆ ಮುಚ್ಚಿ ಹೋಗುತ್ತೆ. ಏನು ಮನೆಯಲ್ಲಿ ಯಾರು ಇಲ್ವಾ, ಒಕ್ಲೇ ಇಲ್ವಾ ಅಂತ ಕೇಳುತ್ತೇವೆ. ಅದೇ ರೀತಿಯಾಗಿ ಇವರು ಭೂಮಿ ಒಳಗೆ ಹೋಗಿ ತಪಸ್ಸು ಮಾಡಿದ್ದಾರೆ. ಮೇಲೆ ಯಾರೂ ಇಲ್ಲದೆ ಇದ್ದದ್ರಿಂದ ಗಿಡ ಗಂಟೆಗಳು ಬೇಕಾದಷ್ಟು ತಾನು ಬೆಳಿಲಿಕ್ಕೆ ಆರಂಭ ಆಯಿತು. ಇದರಿಂದ ಏನಾಯಿತು ಕೇಳಿದ್ರೆ ಪ್ರಜಾಕ್ಷಯ ಆಯ್ತಂತೆ. ಅಷ್ಟು ಕಾಡು ಬೆಳೆಯಿತು. ಹಾಗಾದ್ರೆ ತುಂಬ ಕಾಡಾದರೂ ಕಷ್ಟವೇ, ತುಂಬ ನಾಡಾದರೂ ಕಷ್ಟವೇ. ನಾಶಕ್ಮನ್ ಮರುತೋವಾತಂ ವೃತ್ತಂ ಕಮಭವಧ್ರುಮೈ ಪ್ರತ್ಯಾಹೃತಾ ಪ್ರಜಾಧೀಶಾ ಚಾಕ್ಷುಷಸ್ಯಾಂತರೇ ಮನೋಃ ದಶವರ್ಷ ಸಹಸ್ರಾಣಿ ನಶೇಕುಶ್ಚೇಷ್ಟಿತಂ ಪ್ರಜಾ. ಎಷ್ಟು ಕೇಳಿದರೆ 10,000 ವರ್ಷ ಪ್ರಜೆಗಳಿಗೆ ಯಾವ ಮೂಮೆಂಟು ಮಾಡಲಿಕ್ಕೂ ಆಗಲಿಲ್ಲ ನೋಡಿ. ಶೇಕು, ಶೇಕ್ ಅಂದರೆ ಶೇಕೆ, ಇಂಗ್ಲೀಷ್ನ ಶೇಕೆ, ಆಚೆಚೆ ಹಂದಾಡ್ಲಿಕ್ಕಾಗಲಿಲ್ಲ. ಅಷ್ಟು ಮರ ಗಿಡಗಳು ಬೆಳಿಲಿಕ್ಕೆ ಆರಂಭ ಆಯಿತು. ಬೆಳೆದಿತ್ತು, ಒತ್ತೊತ್ತಾಗಿ ಇತ್ತು. ಹಾಗಾಗಿ ಇವರಿಗೆ ಸಂಧನಿ ಅಂದರೆ ಜನಸಂಧನಿ ಇದ್ದಾಗೆ, ವೃಕ್ಷ ಸಂಧನಿ ಇದ್ದದ್ರಿಂದ ಯಾವ ಅನುಷ್ಠಾನವೂ ಚೇಷ್ಟೆಯೂ ಮಾಡಲಿಕ್ಕಾಗಲಿಲ್ಲ.
ಅದಕ್ಕೋಸ್ಕರ ಹೇಳ್ತಾರೆ ಎಲ್ಲ ಗಿಡ ಮರಗಳು ಎಲ್ಲಾ ಕಡೆ ಹರಡಿದ್ರಿಂದ ವಾಯುದೇವನಿಗೂ ಕಷ್ಟ ಆಯ್ತಂತೆ. ಅಯ್ಯೋ ಗಾಳಿ ಹೇಗೆ ಹೋಗುವುದು, ಗಾಳಿ ಹೋಗದಾಗೆ ಈ ಗಿಡ ಮರಗಳು ಪ್ರತ್ಯಾಹೃತಾಹ ಅದರಿಂದ ತಡೆಯಲ್ಪಟ್ಟಿತು. ಅಷ್ಟು ಮಾತ್ರ ಅಲ್ಲ, ಚಾಕ್ಷುಷ ಮನ್ವಂತರದ ಕಥೆಯನ್ನು ಹೇಳ್ತಾರೆ. ಹಾಗಾಗಿ ಗಿಡ ಮರಗಳ ಸಂದಣಿಯಿಂದ ಜನ ನಿಶ್ಚೇಷ್ಟರಾಗಿ ಬಿಟ್ರಂತೆ. ಅದೆಲ್ಲ ಹೌದಾ ಅಂತ ಕೇಳಿ, ಅಷ್ಟಮಿಗೆ ದಿನದಲ್ಲಿ ಕೃಷ್ಣದೇವರ ದರ್ಶನಕ್ಕೆ ಬಂದ್ರೆ ಗೊತ್ತಾಗುತ್ತೆ. ರಥಬೀದಿಯಲ್ಲಿ ಹೋಗಿ ಸಿಕ್ಕಿಬಿಟ್ಟಿದ್ದೇನೆ, ಆ ಕಡೆ ಹೋಗ್ಲಿಕ್ಕೂ ಅಲ್ಲ ಈ ಕಡೆ ಬರ್ಲಿಕ್ಕೂ ಅಲ್ಲ, ಜನರ ಸಂದಣಿಯಲ್ಲಿ ಸಿಕ್ಕಿಕೊಂಡ್ರೆ ಉಸಿರಾಡ್ಲಿಕ್ಕೂ ಅಲ್ಲ, ಅಷ್ಟಾಗಿ ಬಿಡ್ತದೆ. ಯಾಕಾಯ್ತು ಅದು? ಜನಸಂದಣಿ ಇದ್ದಾಗೆ. ಹಾಗೆ ವೃಕ್ಷಗಳು ಬೆಳೆದು ಆಚೆ ಈಚೆ ಹೋಗ್ಲಿಕ್ಕೂ ಇಲ್ಲದೆ ಆಗಿ ಹೋಯ್ತು ಇವರಿಗೆ. ತದುಪಶ್ರುತ್ಯ ತಪಸಾ ಯುಕ್ತಾ ಸರ್ವೇ ಪ್ರಚೇತಸಃ ದುಃಖತೋ ವಾಯುಮಗ್ನಿಂಚ ಸಸೃಜುರ್ಜಾತಮನ್ಯವಃ. ಇದರಿಂದಾಗಿ ಪ್ರಚೇತರಿಗೆ ತುಂಬಾ ಸಿಟ್ಟು ಬಂತಂತೆ. ಹೇಗೆ ಗೊತ್ತಾಯ್ತು ಇವರಿಗೆ ಕೇಳಿದ್ರೆ, ತದದ್ರುಪಶ್ರುತ್ಯ ಸರ್ವೇ ಮುಖತೋ ವಾಯು, ಅವರಿಗೆ ಜ್ಞಾನ ಚಕ್ಷುಸ್ಸಿನಿಂದ ಗೊತ್ತಾಯಿತು. ನೀರಿನಲ್ಲಿ ತಪಸ್ಸು ಮಾಡಿದ್ರು ಕೂಡ ಗಿಡಗಂಟಿಗಳು ಜಾಸ್ತಿ ಬೆಳೆದಿದೆ, ಜನರಿಗೆ ಓಡಾಡಕ್ಕೆ ಕಷ್ಟ ಆಗತ್ತೆ ಎನ್ನುವಂಥದ್ದು ಅವರಿಗೆ ಗೊತ್ತಾಯ್ತು. ಗೊತ್ತದ್ದಾಗಿ ಏನ್ ಮಾಡ್ತಾರೆ, ಸಿಟ್ಟು ಬರುತ್ತೆ. ಸಿಟ್ಟಿನಿಂದ ತಮ್ಮ ಮುಖದಿಂದಾಗಿ ಮುಖತೋ ವಾಯುಂ ಅಗ್ನಿಂಚ, ಗಾಳಿ ಮತ್ತೆ ಬೆಂಕಿಯನ್ನು ಸೃಷ್ಟಿ ಮಾಡಿಬಿಟ್ರು. ಹಾಗಾಗಿ ಬೆಂಕಿ ಹಿಡಿದು ಉರಿಲಿಕ್ಕೆ ಆರಂಭ ಆಯಿತು. ಅದಕ್ಕೆ ಸಾಥ್ ಯಾರು ಕೇಳಿದ್ರೆ ಜೊತೆಗಾರ ಯಾರಿದ್ರೆ ವಾಯು. ಹಾಗಾಗಿ ಬೆಂಕಿ ಉರಿಯುವಾಗ ಗಾಳಿ ಬಂದ್ರೆ ಮತ್ತೆ ಅದು ಹರಡ್ತಾ 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 ಹೋಗ್ತದೆ. ಉನ್ಮೂಲಾನ್ ಅತತಾನ್ ವೃಕ್ಷಾನ್ ಕೃತ್ವಾ ವಾಯುರಶೋಷಯತ್ ತಾನ್ ಅಗ್ನಿರದಹತ್ ಘೋರಂ ಘೋರಮೇವಾಮಾಸಿ ಧ್ರುಮಕ್ಷಯ. ಹಾಗಾಗಿ ವಾಯುದೇವರು ಏನು ಮಾಡ್ತಾರೆ ಹೇಳಿದ್ರೆ, ಇವರ ಈ ಸಿಟ್ಟಿನಿಂದಾಗಿ ವಾಯು ಮತ್ತೆ ಬೆಂಕಿ ಎರಡು ಸೃಷ್ಟಿ ಆಯ್ತಲ್ಲ, ಹಾಗಾಗಿ ವಾಯುದೇವರು ಬುಡ ಸಮೇತ ಮರಗಳನ್ನು ಬೀಳಿಸ್ಲಿಕ್ಕೆ ಆರಂಭ ಮಾಡಿ ಉನ್ಮೂಲಾನ್ ಅತತಾನ್ ವೃಕ್ಷಾನ್, ಅವುಗಳನ್ನು ಮೂಲದಿಂದ ಗಾಳಿ ಬೀಸಿದ. ಅಂದ್ರೆ ಸುನಾಮಿ ಇತ್ಯಾದಿಗಳು ಬಂದಾಗ ಗೆಲ್ಲು ತುಂಡಾಗುವುದಲ್ಲ, ಬುಡ ಸಮೇತ ಬೀಳಿಸ್ಲಿಕ್ಕೆ ಆರಂಭ ಆಯಿತು ಗಾಳಿಯಿಂದಾಗಿ. ಬಿದ್ದ ಮರ ಇದ್ದಾನಲ್ಲ, ಆ ಮರಗಳನ್ನು ಅಗ್ನಿದೇವ ಸುಡ್ಲಿಕ್ಕೆ ಆರಂಭ ಮಾಡಿದ. ತಾನ್ ಅಗ್ನಿಹಿ ಅದಹತ್, ಸುಡ್ಲಿಕ್ಕೆ ಆರಂಭ ಮಾಡಿದ. ಹೀಗೆ ಸಮಸ್ತ ಮರಗಳು ಕೂಡ ನಾಶವನ್ನು ಪಡೆದವು. ನೋಡಿ, ಇದು ಭಗವಂತನ ಸಂಕಲ್ಪ. ತಾನೇ ಸೃಷ್ಟಿ ಮಾಡಿ ಆ ವಸ್ತುಗಳು ಒಂದಷ್ಟು ಹೊತ್ತಿನವರೆಗೆ ಇದ್ದು ಅವುಗಳ ನಾಶಕ್ಕೆ ತಾನೇ ಕಾರಣನಾಗ್ತಾನೆ. ಎಷ್ಟೇ ಜೋರು ಮಳೆ ಬರಲಿ, ಸಿಡಿಲು ಬಿದ್ದು ಮರ ಉರಿಲಿಕ್ಕೆ ಆರಂಭ ಆದರೆ ನಿಮ್ಮಿಂದ ಆರಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸಿಡಿಲಿನಿಂದ ಮರಗಳು ಸುಟ್ಟೋಗ್ತಾ ಇರ್ತವೆ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಬಿದ್ದ ಮರಗಳನ್ನು ಅಗ್ನಿದೇವ ತಾನು ಸುಟ್ಟು ತನ್ನ ಆಹಾರವಾಗಿ ತಾನು ಸ್ವೀಕಾರ ಮಾಡ್ತಾ ಇದ್ದಾನೆ. ಧ್ರುಮಕ್ಷಯ ಆಯಿತು, ಮರಗಳು ಕಡಿಮೆ ಆಯಿತು. ಧ್ರುಮಕ್ಷಯ ಮಥೋ ದೃಷ್ಟ ಕಿಂಚಿತ್ ಶಿಷ್ಯೇಷು ಸಾಕ್ಷಿಷು ಉಪಗಮ್ಯ ಬ್ರವೀದ್ದೇತಾನ್ ರಾಜ ಸೋಮ ಪ್ರಜಾಪತಿ. ಅಂದ್ರೆ ಈ ಇನ್ಬ್ಯಾಲೆನ್ಸ್ ಆದಾಗ ಬ್ಯಾಲೆನ್ಸ್ ಮಾಡೋದು ಭಗವಂತನದು ಒಂದು ಮಹಿಮೆ. ಹಾಗಾಗಿ ಒಂದಷ್ಟು ಮರಗಳೇ ಆದರೆ ಅವುಗಳನ್ನೆಲ್ಲ ನಾಶ ಮಾಡಿದ್ದಾನೆ, ಒಂದಿಷ್ಟು ಜನಗಳೇ ಆದರೆ ಒಂದಿಷ್ಟು ಜನರನ್ನು ನಾಶ ಮಾಡ್ತಾನೆ ಭಗವಂತ. ಆ ರೀತಿಯಾಗಿ ಇಲ್ಲಿ ವೃಕ್ಷಗಳು ಉಂಟಲ್ಲ, ಅವುಗಳನ್ನೆಲ್ಲ ತಾನೇನು ಮಾಡ್ತಾನೆ ಕೇಳಿದ್ರೆ ಸುಟ್ಟು ಹಾಕಿದ್ದಾನೆ ಪ್ರಚೇತಸರು ತಮ್ಮ ಅಗ್ನಿಯಿಂದಾಗಿ. ಆದ್ರೆ ಚಂದ್ರ ಇದ್ದಾನಲ್ಲ, ತಾನು ಹೇಳಿದ್ದಾನೆ ರಾಜ ಸೋಮ ಪ್ರಜಾಪತಿ, ರಾಜನಾದ ಚಂದ್ರ ಅವುಗಳನ್ನು ತಡೆದ ಪ್ರಚೇತಸರನ್ನು. ಸಾಕು ಸಾಕು, ಮರ ಸುಟ್ಟದ್ದು ಸಾಕು, ಇನ್ಬ್ಯಾಲೆನ್ಸ್ ಆಯ್ತಲ್ಲ, ಈಗ ಬ್ಯಾಲೆನ್ಸ್ ಆಯ್ತು, ಇನ್ನೂ ಸಾಕು ಮಾಡಿ, ಇನ್ನೂ ಉರಿಸ್ಬೇಡಿ ಅಂತ ಹೇಳ್ತಾ ಇದ್ದಾನೆ. ಹೋಮೈ ಯಚ್ಛದ ರಾಜಾನಃ ಸರ್ವೇ ಪ್ರಾಚೀನ ಪರಿಹಿತ ವೃಕ್ಷ ಕನ್ಯಾಂ ಪ್ರದಾಸ್ಯಂತಿ ಶಾಮ್ಯೇತಾಂ ಅಗ್ನಿಮಾರುತೌ. ಆಗ ಪ್ರಾಚೀನ ಬರಿಹಿ ಮಕ್ಕಳಾದ ಪ್ರಚೇತಸರತ್ರ ಹೇಳ್ತಾನೆ, ನೀವೆಲ್ಲ ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿ, ಕಂಟ್ರೋಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ನಿಮ್ಮ ಕೋಪದಿಂದಾಗಿ ಮರಗಳು ಸುಡ್ತಾ ಉಂಟು, ನಾಳೆ ಮರವೇ ಇಲ್ಲ ಅಂತ ಆದೀತು. ಹಾಗಾಗಿ ನೀವು ಅದನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿ. ಏನಾಗತ್ತೆ? ವೃಕ್ಷ ಕನ್ಯಾಂ ಪ್ರದಾಸ್ಯಂತಿ, ಅಗ್ನಿ ಮತ್ತೆ ವಾಯುಗಳು ಇಲ್ಲ ಅಂತಾದರೆ ವೃಕ್ಷ ಶೂನ್ಯವಾದ ಜಗತ್ತಾಗಿ ಬಿಡುತ್ತದೆ. ಪ್ರಕೃತಿಯಲ್ಲಿ ಗಾಳಿ ಬರಬೇಕಾದ್ರೆ ಅದೆಲ್ಲವೂ ಬೇಕು. ನಾವು ಬಿಟ್ಟ ಇಂಗಾಲ ಡೈಆಕ್ಸೈಡ್ ಅದು ತೆಕ್ಕೊಳ್ಳುತ್ತೆ, ಅದು ಬಿಟ್ಟಂತ ಆಕ್ಸಿಜನ್ ನಾವು ತೆಕ್ಕೊಳ್ತೇವೆ. ಹಾಗಾದರೆ ಜಗತ್ತಿನಲ್ಲಿ ಎಲ್ಲವೂ ಬೇಕು. ಆದ್ದರಿಂದ ಇವರೀರುವರನ್ನು ಶಾಂತಗೊಳಿಸುವಂತ, ಶಾಂತಗೊಳಿಸ್ಲಿಕ್ಕೋಸ್ಕರ ಏನು ಮಾಡುವ ಅಂತ ಹೇಳಿದ್ರೆ ವೃಕ್ಷಗಳು ಮಾತಾಡ್ತವೆ, ಹೀಗೆ ಕನ್ಯಾದಾನವನ್ನು ಮಾಡ್ತೇವೆ ಅಂತ ಈ ಪ್ರಾಚೀನ ಬರೆಹಿಯ ಮಕ್ಕಳಾದಂಥ ಪ್ರಚೇತಸರಿಗೆ ಹೇಳ್ತಾರೆ. ರತ್ನಭೂತ ಚ ಕನ್ಯೇಯಂ ವೃಕ್ಷಾಣಾಂ ವರವರ್ಣಿನಿ ಭವಿಷ್ಯ ಜಾನತಾ ತಥ್ಯಂ ಧೃತ ಗಾತ್ರೇಣ ವೈಮಯ. ಅವ್ರು ಏನು ಮಾಡ್ತಾರೆ?
ಇವರೆಲ್ಲ ಸಿಟ್ಟುಕೊಂಡು ಸುಡ್ತಾ ಇದ್ದಾರಲ್ಲ, ಅವ್ರಿಗೇನಾದ್ರೂ ಕೊಟ್ಟರೆ ಸ್ವಲ್ಪ ಶಾಂತ ಆಗ್ಬೋದು. ಹಾಗಾಗಿ ತಮ್ಮ ಕನ್ಯೆಯನ್ನು ತಂದು ಕೊಡ್ತಾರೆ ಮರಗಳು. ಅವರ ಹತ್ರ ಒಂದು ಹೆಣ್ಮಗಳಿರು, ಅವಳ ಹೆಸರೇ ಮಾರೀಷ ಅಂತ. ಈ ಮಾರೀಷೆಯನ್ನು ತಂದು ಕೊಡ್ತಾಳೆ. ಹೇಗಿದ್ದಾಳೆ ಇವಳು ಅಂದರೆ ರತ್ನಭೂತಾಚ ಕನ್ಯೇಯಂ, ಒಳ್ಳೆಯ ರತ್ನ, ಅಷ್ಟು ಶ್ರೇಷ್ಠವಾದಂಥವಳು ಈಕೆ. ಹಾಗಾಗಿ ಈಕೆಯನ್ನು ನೀನು ಧರಿಸು. ಭೂಮಿಯ ಸಾರ ಚಂದ್ರನಲ್ಲಿ ಹುಡುಗಿದೆ. ಚಂದ್ರ ಏನು ಮಾಡ್ತಾನೆ, ವೃಕ್ಷಗಳಲ್ಲಿ ಮತ್ತೆ ತೇಜಸ್ಸನ್ನು ತಾನು ಇಟ್ಟಿದ್ದಾನೆ. ಹಾಗಾಗಿ ಅಂತಹ ತೇಜಸ್ಸು ತನ್ನ ದೇಹದಲ್ಲಿ ಇಟ್ಟುಕೊಂಡಿದ್ದಾನೆ. ವೃಷ್ಣಿರ್ವೈ ವೃಷ್ಟಾ ಪ್ರಂದ್ರಮಥವು ಅನುಷ್ಪ್ರವಿಶತಿ ಅಂತ ಹೇಳುವ ಹಾಗೆ ಮಳೆಯನ್ನು ತಂದು ಕೊಡುವಂಥದ್ದು ಅದೆಲ್ಲವೂ ಕೂಡ ಈ ಚಂದ್ರನ ಬೆಳಕಿನಿಂದಾಗಿ ಸಾಧ್ಯ ಅಂತ ತೊರೆದು ಕೊಡ್ತಾರೆ. ಮಳೆಯ ರೂಪದಲ್ಲಿ ಚಂದ್ರನನ್ನು ಪ್ರವೇಶ ಆಗುತ್ತೆ. ಅಲ್ಲಿ ವೃಕ್ಷ ರೇತಸ್ಸು ಜನ್ಯೆಯಾದಂಥ ಮಾರೀಷೆಯನ್ನು ನೀವು ತಿಳ್ಕೊಳ್ಬೇಕು ಅಂತ ಹೇಳ್ತಾನೆ. ವೃಕ್ಷಜನ್ಯ ಯಾಕೆ ಅಂತ ಹೇಳಿದ್ರೆ, ಮಾರೀಷ ನಾಮ ಕನ್ಯೇಯಂ ವೃಕ್ಷಾಣಾಮಿತಿ ನಿರ್ಮಿತ ಭಾರ್ಯ ಗೋಪ್ತ ಮಹಾಭಾಗ ಸೋಮವಂಶ ವಿವರ್ಧಿನಿ. ಮಾರೀಷ ಅಂತ ಒಂದು ಹೆಣ್ಣುಮಗಳು, ಅದು ಈ ಮರಗಳಿಂದಾಗಿ ಹುಟ್ಟಿಕೊಂಡವಳು. ಹಾಗಾಗಿ ವೃಕ್ಷಗಳ ರಕ್ಷಣೆಗೋಸ್ಕರ ಅವಳು ಇದ್ದಾಳೆ. ಹಾಗಾಗಿ ಮಹಾಭಾಗ ಈ ಮಾರೀಷೆಯನ್ನು ಪ್ರಾಚೀನ ಸರಂತ್ರ ಹೇಳ್ತಾರೆ, ಈ ಮಾರೀಷೆಯನ್ನು ಕರ್ಕೊಂಡೋಗು, ಇವಳು ನಿನಗೆ ಭಾರ್ಯ ಆಗಲಿ. ಆದ್ದರಿಂದ ಸೋಮವಂಶ ಪ್ರವರ್ಧಿನಿ, ಸೋಮವಂಶ ಚಂದ್ರವಂಶ ಎನ್ನುವಂಥದ್ದು ವೃದ್ಧಿ ಆಗಲಿ ಎನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಾದ್ರೆ ಈ 10 ಜನರಿಗೂ ಕೂಡ ಒಬ್ಬಳೇ ಕನ್ಯೆ, ಅವಳು ಮಾರೀಷ. ಯಾರು ಈಕೆ ಮಾರೀಷ ಅಂತ ಕೇಳಿದ್ರೆ, ಅದು ಬೇರೆ ಕಡೆ ಕಥೆ ಬಂದಿದೆ. ಈ ಕಂಡು ಅಂತ ಒಬ್ಬ ಋಷಿ, ತಾನು ತಪಸ್ಸನ್ನು ತಾನು ಮಾಡ್ತಾ ಇರ್ತಾನೆ. ತಾನು ಬಹಳಷ್ಟು ಕಾಲ ತಪಸ್ಸು ಮಾಡಿದಾಗ ಇಂದ್ರನಿಗೆ ಕಸಿಬಿಸಿ ಆಗತ್ತೆ. ಓ, ನನ್ನ ಇಂದ್ರ ಪದವಿಗೆ ಕುತ್ತು ಬಂದೀತು, ಆದ್ದರಿಂದ ಈ ತಪಸ್ಸನ್ನು ತಾನು ನಿಲ್ಲಿಸಬೇಕು ಅಂತ ಹೊರಡ್ತಾನೆ. ಹಾಗಾಗಿ ತನ್ನ ಅಪ್ಸರಾ ಸ್ತ್ರೀಯರನ್ನು ಕಳಿಸಿ ಕೊಡ್ತಾನೆ. ಆ ಅಪ್ಸರಾ ಸ್ತ್ರೀಯರು ಬಂದು ಏನು ಮಾಡ್ತಾರೆ ಕೇಳಿದ್ರೆ, ಈ ಕಂಡು ಮಹರ್ಷಿಗಳು ಸಂಧ್ಯಾ ವಂದನೆಗೆ ಅಂತ ಕವಳಿಗೆ ಸೌಟು ಇಟ್ಕೊಂಡು ಹೊರಟಿದ್ದಾರೆ. ಇವಳು ಬಂದ ಕೂಡಲೇ ಮೋಹ ಉಂಟಾಯಿತು. ಈ ಅಪ್ಸರಾ ಸ್ತ್ರೀಯರೊಟ್ಟಿಗೆ ತಾವು ಸೇರಿಕೊಂಡ್ರು. ಮುಂದೆ ತುಂಬ ಸಮಯ ಆದ ಮೇಲೆ ಅವರಿಗೆ ತಲೆಗೆ ಹೋಗ್ತದೆ, ಓ ಜಪಕ್ಕೆ ಹೊರಟದ್ದಲ್ಲ ಅಂತ. ಮತ್ತೆ ಕವಳಿಗೆ ಸೌಟಿ ಇಟ್ಕೊಂಡು ಹೊರಟ್ರಂತೆ, ನಾನು ಈಗ ಬರ್ತೇನೆ ಅಂತ. ಅವಳು ಕೇಳ್ತಾಳೆ, ಎಲ್ಲಿಗೆ ಹೊರಟದ್ದು ಅಂತ ಅಪ್ಸರಾ ಸ್ತ್ರೀ. ಆಗ ಇವ ಹೇಳ್ತಾನೆ, ಸಂಧ್ಯಾ ವಂದನೆಗೆ ಅಂತ. ಯಾವಾಗದ್ದು? ಸಾಯಂಕಾಲ. ಎಷ್ಟೋ ವರ್ಷ ಕಳೆದು ಹೋಯ್ತು, ಪ್ರಾಯ 900 ವರ್ಷ ಕಳೆದು ಹೋಯ್ತು. ಇನ್ನೇನು ಸ್ವಲ್ಪ ಸಮಯ ಮಾತ್ರ ಬಾಕಿ, 1000 ವರ್ಷ ಆಗ್ಲಿಕ್ಕೆ ಅಂತ. ಅಯ್ಯೋಯ್ಯೋ, ಇಷ್ಟು ಟೈಮ್ ನಂದು ವ್ಯರ್ಥ ಮಾಡಿದಲ್ಲ ಅಂತ ಹೇಳಿಕೊಂಡು ತಾನು ತಪಸ್ಸಿಗೆ ಹೊರಡ್ತಾನೆ. ಕಂಡು ಪ್ರಮ್ಲೋಚೆ ಅಂತ ಆಕೆಯ ಹೆಸರು, ಅಪ್ಸರಾಸ್ತ್ರೀದು. ಆಗ ಪ್ರಮ್ಲೋಚೆ ಹೇಳ್ತಾಳೆ, ಅಲ್ಲ, ನಾನು ಇಷ್ಟು ಸಮಯ ನಿಮ್ಮೊಟ್ಟಿಗೆ ಇದ್ದೆ, ಈಗ ನಾನು ಗರ್ಭಿಣಿ ಆಗಿದ್ದೇನೆ. ಹಾಗಾಗಿ ಸಂತಾನಕ್ಕೆ ಏನು ಗತಿ? ನೀವು ಹೊರಟ್ರೆ ನಾನು ಸ್ವರ್ಗಕ್ಕೆ ಹೊರಟು ಹೋಗುತ್ತೇನೆ. ಈ ಸಂತಾನದ ಕಥೆ ಏನು ಕೇಳಿದ್ರೆ ನಂಗೆ ಗೊತ್ತಿದೆ, ಏನು ಬೇಕಾದ್ರೂ ಮಾಡು ಹೇಳಿ ಕಂಡು ಮಹರ್ಷಿ ತಾನು ತಪಸ್ಸಿಗೆ ಹೊರಡ್ತಾನೆ. ಈ ಪ್ರಮ್ಲೋಚೆ ತನ್ನ ದೇಹದಲ್ಲಿದ್ದ ವೀರ್ಯವನ್ನು, ಯಾವ ಒಂದು ಗರ್ಭ ಉಂಟು, ಅದನ್ನು ತಾನು ಓಡಿಕೊಂಡು ಸ್ವರ್ಗಕ್ಕೆ ಹೋಗುವಾಗ ಬೆವರಿನ ರೂಪದಲ್ಲಿ ಹೊರಗೆ ಬರ್ತದೆ. ಅದೆಲ್ಲವನ್ನು ಕೂಡ ವೃಕ್ಷಗಳ ಮೇಲೆ ಇಟ್ಟು ತಾನು ಸ್ವರ್ಗವನ್ನು ಏರ್ತಾಳೆ. ವೃಕ್ಷದಲ್ಲಿದ್ದಂಥ ಆ ಶಕ್ತಿಯನ್ನು ಸಂಗ್ರಹಿಸಿಕೊಂಡು ವೃಕ್ಷಗಳೆಲ್ಲ ಒಂದು ಶಿಶುವನ್ನಾಗಿ ಮಾಡಿ ಆ ಹುಡುಗಿಯೇ ಮಾರೀಷ ಎನ್ನುವವಳನ್ನು ಬೆಳೆಸ್ತಾರೆ. ಮುಂದೆ ಅದೇ ಮಾರೀಷೆಯನ್ನು ಈ ಪ್ರಾಚೇತಸರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಹೀಗೆ ಒಂದು ಘಟನೆ ದೈವಿಕವಾದದ್ದು. ದೇಹದಿಂದಲೂ ಕೂಡ ಬರುವಂತಹ ಯಾವ ಅಂಡಾನು ವೀರ್ಯಾಣುಗಳ ಜೀವಕೋಶಗಳಿಂದ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಎನ್ನುವಂಥದ್ದನ್ನು ಆ ಕಾಲದಲ್ಲಿ ಈ ಋಷಿಗಳೆಲ್ಲ ಮಾಡಿ ಕೊಟ್ಟಿದ್ರು. ಹಾಗಾಗಿ ಹೇಳ್ತಾರೆ ಮುಂದೆ, ಯುಷ್ಮಾಕಂ ತೇಜಸೋರ್ಧೇನ ಮಮ ಚಾಂತೇನ ತೇಜಸ ಅಸ್ಯಾಂ ಉತ್ಪತ್ಸ್ಯತೆ ಪುತ್ರೋ ದಕ್ಷೋ ನಾಮ ಪ್ರಜಾಪತಿ. ನಿಮ್ಮೆಲ್ಲರ ಅರ್ಧ ತೇಜಸ್ಸಿನಿಂದ ಅಥವಾ ಆ ಅಂಶ ತೇಜಸ್ಸಿನಿಂದ ಈ ಮಾರೀಷೆಯಲ್ಲಿ ಹುಟ್ಟುವವನೇ ದಕ್ಷ ಪ್ರಜಾಪತಿ ಅಂತ ಹೇಳಿ ಅನುಗ್ರಹ ಮಾಡಿಬಿಡ್ತಾರೆ. ಹೀಗೆ ಮಾರೀಷೆಯಲ್ಲಿ ಅಂದ್ರೆ ಮಾರೀಷೆಯನ್ನು ಪ್ರಾಚೇತಸರಿಗೆ ಕೊಟ್ಟಿದ್ದಾರೆ. ಅಂತ ಪ್ರಾಚೇತಸರಿಂದ ದಕ್ಷ ಪ್ರಜಾಪತಿ ಎನ್ನುವ ಹುಟ್ಟಿಕೊಳ್ಳುತ್ತಾನೆ. ಸದ್ರುಮಾನ್ ದಗ್ಧಭೂಯಿಷ್ಠಾನ್ ಅನುಷ್ಠ ತೇಜೋಮಯೇನ ಚ ವೈ ಅಗ್ನಿನಾಗ್ನಿ ಸಮೋಭೂಯ ಪ್ರಜಾ ಸಂವರ್ಧಯಿಷ್ಯತಿ. ಹಾಗಾದ್ರೆ ಅಗ್ನಿ ಏನು ಮಾಡಿದ? ತೇಜಸ್ಮಯವಾದ ಅಗ್ನಿ ತಾನು ಸುಟ್ಟು ಕರಕಲಾಗಿರುವ ಮರವನ್ನು ಅಗ್ನಿ ಸಮಾನನಾದ ದಕ್ಷ ಏನು ಮಾಡ್ತಾನೆ? ಮತ್ತೆ ಬೆಳೆಸಿದ. ಹಾಗಾದ್ರೆ ಒಂದ್ಸಲ ಮರ ಸುಟ್ಟು ಹೋದ್ರೆ ಮತ್ತೇನಾಯ್ತು? ಆ ಮರದ ಬೂದಿ ಬಿದ್ದು ಮತ್ತೊಂದಿಷ್ಟು ಗೊಬ್ಬರ ಆಗಿ ಇನ್ನೊಂದಿಷ್ಟು ಮರ ಚಿಗುರ್ಲಿಕ್ಕೆ ಆರಂಭ ಆಯಿತು. ಹೀಗೆ ಪ್ರಜೆಗಳ ವೃದ್ಧಿಯನ್ನು ಮಾಡ್ತಾನೆ. ಪ್ರಜಾ ಸಂವರ್ಧಯಿಷ್ಯತಿ. ಯಾರು? ಈ ದಕ್ಷ ಪ್ರಜಾಪತಿ. ತತಃ ಸೋಮಸ್ಯ ವಚನ ಜಗೃಹತ್ತೆ ಪ್ರಚೇತಸಃ
ಸಂಹರ್ತ್ಯ ಕೋಪಂ ವೃಕ್ಷೇಭ್ಯ ಪತ್ನೀಂ ಧರ್ಮೇಣ ಮಾರಿಷಾಂ. ಆಮೇಲೆ ಚಂದ್ರನ ಮಾತಿನಂತೆ ಪ್ರಚೇತಸರು ಮರಗಳ ಮೇಲಿನ ಕೋಪವನ್ನು ಬಿಟ್ಟು ಬಿಡ್ತಾರೆ. ಮರಗಳ ಕೋಪವನ್ನು ಬಿಟ್ಟು ಮಾರೀಷಿಯನ್ನು ವಿಧಿವತ್ತಾಗಿ ಪತ್ನಿಯನ್ನಾಗಿ ಸ್ವೀಕಾರ ಮಾಡ್ತಾರೆ. ಹಾಗಾದ್ರೆ ಚಂದ್ರ ಯಾಕೆ ಬಂದ ಅಂದ್ರೆ ವೃಕ್ಷಗಳ ಅಧಿಪತಿ ಚಂದ್ರ. ಹಾಗಾಗಿ ಮರ ಮಾತಾಡಿತು ಹೇಳಿದ್ರೆ ಮರದ ಅಧಿಪತಿ ಮಾತಾಡಿದ ಅಂತ ಅರ್ಥ. ಹಾಗಾಗಿ ಚಂದ್ರ ಏನು ಮಾಡ್ತಾನೆ, ಮಾರೀಷೆಯನ್ನು ಕೊಟ್ಟು ಮದುವೆ ಮಾಡಿದ್ದರಿಂದ ತಮ್ಮ ಸಿಟ್ಟನ್ನು ಪ್ರಚೇತಸರು ಕಡಿಮೆ ಮಾಡಿಕೊಂಡ್ರು. ಸಂಹೃತ್ಯ ಕೋಪಂ. ಹಾಗಾಗಿ ಎಲ್ಲಿಯಾದ್ರೂ ಕೋಪ ಜಗಳಾದ್ರೆ ಅದು ತಣ್ಣಗಾಗಿಗೋಸ್ಕರ ಹೆಂಗಸರನ್ನು ಕಳಿಸುವಂಥದ್ದು. ಅದು ಬಂದ ಕೂಡ ಇವರೆಲ್ಲ ಕೋಪಗಳು ಕೂಡ ಕಡಿಮೆಯಾಗಿ ಹೋಗುತ್ತೆ. ಮಾರೀಷಾಯಾಂ ತಪಸ್ತೇವೈ ಮನಸಾ ಗರ್ಭಮಾದದು ದಶಭ್ಯ ಮಹಾತೇಭ್ಯ ಪ್ರಜೇತೃಭ್ಯ ಮಾರಿಷಾಯಾಂ ಪ್ರಜಾಪತಿ ದಕ್ಷೋ ಯಜ್ಞೆ ಮಹಾತೇಜಾ ಯಃ ಪ್ರಜಾ ವರ್ಧಯಿಷ್ಯತಿ. ಅವರೆಲ್ಲರೂ ಕೂಡ ಮಾರೀಷೆಯಲ್ಲಿ ಮಾನಸಿಕವಾದಂಥ ಗರ್ಭಾಧಾನವನ್ನು 10 ಜನ ಮಾಡಿಬಿಡ್ತಾರೆ. ಹಾಗಾಗಿ 10 ಮಂದಿ ಪ್ರಚೇತಸರಿಂದ ಮಾರೀಷೆಯಲ್ಲಿ ಮಹಾ ತೇಜಸ್ಸಾದಂಥ ದಕ್ಷ ಪ್ರಜಾಪತಿ ಹುಟ್ಟಿದ. ಅವನೇ ಮುಂದೆ ಪ್ರಜೆಗಳ ಅಭಿವೃದ್ಧಿಯನ್ನು ತಾನು ಮಾಡುವವ. ಹಾಗಾಗಿ ದಕ್ಷ ಪ್ರಜಾಪತಿಯದ್ದು ಪ್ರಧಾನವಾದ ಪಾತ್ರ ಎನ್ನುವಂಥದ್ದನ್ನು ಇಲ್ಲಿ ಕೊಡ್ತಾನೆ. ಸೋಮಸ್ಯಾಂಶೇನ ರಾಜೇಂದ್ರ ಜಾತೋ ದಕ್ಷೋ ಮಹಾಮನಾಃ ಪುತ್ರಾನ್ ಉತ್ಪಾದಯಾಮಾಸ ಸೋಮವಂಶ ವಿವರ್ಧವಾನ್ ಅಜರಾಂತ್ಯ ಜರಾಂಶ್ಚೈವ ದ್ವಿಪದೋಥ ಚತುಷ್ಪದಃ ಸದೃಷ್ಟ್ವಾ ಮನಸಾ ದಕ್ಷಃ ಪಶ್ಚಾದಸೃಜತ ಸ್ತ್ರೀಯಃ. ಹಾಗಾಗಿ ಚಂದ್ರನ ಅಂಶದಿಂದ ದಕ್ಷ ಪ್ರಜಾಪತಿ ಹುಟ್ಟಿಕೊಂಡ. ಆ ದಕ್ಷ ಪ್ರಜಾಪತಿ ತನ್ನ ಮನಸ್ಸಿನಿಂದ ಸೋಮಾಂಶವನ್ನು ಬೆಳೆಸುವ ಮಕ್ಕಳನ್ನು ತಾನು ಹುಟ್ಟಿಸಿಕೊಂಡ. ಅವರೇ ಸ್ಥಾವರ ಜಂಗಮ ದ್ವಿಪದ ಚತುಷ್ಪದ ಅಂತ ಎಲ್ಲ ಪ್ರಸಿದ್ಧರಾದವರು ಅಂತ ಹೇಳ್ತಾರೆ. ತಾನು ಮನಸ್ಸಿನಲ್ಲಿ ಸೃಷ್ಟಿ ಮಾಡಬೇಕು ಅಂತ ಆಲೋಚನೆ ಮಾಡಿದ್ರೆ ಸಾಕು. ಆ ಸೃಷ್ಟಿಗೋಸ್ಕರ ಬೀಜ ಹಣ್ಣುಗಳನ್ನೆಲ್ಲವನ್ನೂ ಕೂಡ ತಾನು ಸೃಷ್ಟಿ ಮಾಡುವವನು. ಅದಕ್ಕೂ ಸಸೃಷ್ಟ ಮನಸಾ ದಕ್ಷ, ಮನಸ್ಸಿನಿಂದಲೇ ಎಲ್ಲರನ್ನು ಸೃಷ್ಟಿ ಮಾಡುವ ಸಾಮರ್ಥ್ಯ ದಕ್ಷ ಪ್ರಜಾಪತಿಗೆ ಇತ್ತು. ದದೌ ಸ ದಶಧರ್ಮಾಯ ಕಶ್ಯಪಾಯ ತ್ರಯೋದಶ ಶಿಷ್ಟ ಸ್ವಮಾಯ ರಾಜ್ಞೀತು ನಕ್ಷತ್ರಾಖ್ಯ ದದೌ ಪ್ರಭು. ಹಾಗಾದ್ರೆ ದಕ್ಷ ಪ್ರಜಾಪತಿಯಲ್ಲಿ ಅಸಿಗ್ನಿಯಲ್ಲಿ 60 ಜನ ಹೆಣ್ಣು ಮಕ್ಕಳು ಹುಟ್ಟಿಕೊಳ್ತಾರೆ. 10 ಮಂದಿಯನ್ನು ಯಮಧರ್ಮರಾಜನಿಗೆ ಕೊಡ್ತಾರೆ. 13 ಮಂದಿಯನ್ನು ಕಶ್ಯಪರಿಗೆ ದಾರಿ ಏರಿಸ್ತಾರೆ. ಉಳಿದ ನಕ್ಷತ್ರ ನಾಮಕರಾದಂಥ 27 ಮಂದಿ ಇದ್ದಾರಲ್ಲ, ಅವರನ್ನು ಚಂದ್ರನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಹಾಗಾದ್ರೆ ಉಳಿದ 10 ಉಂಟು, ಅದನ್ನು ಮುಂದೆ ನಿರೂಪಿಸ್ತೇನೆ ಅಂತ ಕೊಡ್ತಾರೆ. ತಾಸು ನಾಗಾಹ ಖಗಾ ಗಾವಃ ದೇವಾ ದಿತಿಜ ದಾನವಾಹ ಗಂಧರ್ವಾಪ್ಸರಸಶ್ಚೈವ ಯಜ್ಞರೇಣ್ಯಾಶ್ಚ ಜಾತಯಃ. ದಕ್ಷಿಣ ಮಕ್ಕಳು ಯಾರೆಲ್ಲಾಗಿ ಬಂದರು ಅಂತ ಕೇಳಿದರೆ ನಾಗಗಳು, ಪಕ್ಷಿಗಳು, ಗೋಪುಗಳು, ದೇವತೆಗಳು, ದಿತಿಜರು, ದಾನವರು, ಗಂಧರ್ವರು, ಅಪ್ಸರೆಯರು, ಹೀಗೆ ಬೇರೆ ಬೇರೆ ಜಾತಿಯಲ್ಲಿ ಅವರೆಲ್ಲ ಹುಟ್ಟಿಕೊಂಡ್ರು ಅಂತ ಕೊಡ್ತಾರೆ. ತತಃ ಪ್ರವೃತ್ತಿ ರಾಜೇಂದ್ರ ಪ್ರಜಾ ಮೈಥುನ ಸಂಭವಾ ಸಂಕಲ್ಪ ದರ್ಶನ ಸ್ಪರ್ಶಾತ್ ಪೂರ್ವೇಶು ತೃಪ್ತಿರುಚ್ಯತೆ. ಅಲ್ಲಿಂದ ಮೈಥುನ ಸೃಷ್ಟಿ ಅನ್ನುವಂಥದ್ದು ಆರಂಭ ಆಯಿತು ಅಂತ ಕೊಡ್ತಾರೆ. ಸಂಕಲ್ಪದಿಂದ ಹುಟ್ಟುವವರು, ದರ್ಶನದಿಂದ ಹುಟ್ಟುವವರು, ಸ್ಪರ್ಶ ಮಾತ್ರದಿಂದ ಹುಟ್ಟುವವರು ಅಂತ ಸೃಷ್ಟಿಯ ಹಿಂದೆ ಇದೆಲ್ಲವನ್ನು ಕೂಡ ತಾವು ಹೇಳ್ತಾರೆ. ಹಾಗಾಗಿ ಕೆಲವು ಸಲ ಸ್ಪರ್ಶ ಬೇಕಾಗತ್ತೆ, ಕೆಲವು ದರ್ಶನವೂ ಸಾಕಾಗತ್ತೆ. ಮೀನು ಇದನ್ನು ನೋಡಿ 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 ಅದು ಸಂತಾನವನ್ನು ಕೊಡ್ತದೆ. ಆಮೆ ತನ್ನ ಮರಿಯನ್ನು ತಾನು ಇಟ್ಟುಕೊಂಡು ಆಲೋಚನೆ ಮಾಡಿ 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 ಆಮೆಯನ್ನು ಬೆಳೆಸ್ತದೆ ಅಂತ. ಹೀಗೆ ಈ ರೀತಿಯಾಗಿ ಎಲ್ಲಾ ರೀತಿಯಿಂದ ಸೃಷ್ಟಿಯನ್ನು ವಿಸ್ತಾರ ಮಾಡ್ಲಿಕ್ಕಾಗತ್ತೆ ಅಂತ ತಾವು ಕೊಡ್ತಾರೆ. ಹೀಗೆ ಜನಮೇಜಯ ಪ್ರಶ್ನೆ ಹಾಕ್ತಾನೆ. ದೇವಾನಾಂ ದಾನವಾನಾಂಚ ಗಂಧರ್ವೋರಗ ರಕ್ಷಸಾಂ ಸಂಭವ ಖಚಿತ ಪೂರ್ವಂ ದಕ್ಷಸ್ಯ ಚ ಮಹಾತ್ಮನಃ. ವೈಶಂಪಾಯನರೇ, ಹಿಂದೆ ಹೇಳಿದಂತಹ ದಾನವರು, ಗಂಧರ್ವರು, ಉರಗರು, ರಾಕ್ಷಸರು ಎಲ್ಲ ನೀವು ಉತ್ಪತ್ತಿ ಹೇಳಿದ್ರೆ ಅದೆಲ್ಲ ಕೇಳಿದ್ದೇವೆ ನಾವು. ಅಂಗುಷ್ಠಾತ್ ಬ್ರಹ್ಮಣೋ ಜಾತ ದಕ್ಷಸ್ಯೋಕ್ತಸ್ಯ ಪುರ ವಾಮಾಂಗುಷ್ಠ ತಥಾ ಚೈವ ತಸ್ಯ ಪ್ರತಿ ವ್ಯಜಾಯತ ಕಥಂ ಪ್ರಜೇತ ಸತ್ತತ್ವಂ ಸಹ ಪುನರ್ಲೇಖೆ ಮಹಾತಪಾಹ. ಅವರು ಪ್ರಶ್ನೆಯನ್ನು ಮಾಡ್ತಾರೆ. ದಕ್ಷ ಪ್ರಜಾಪತಿ ಚತುರ್ಮುಖನ ಒಂದು ಅನುಗ್ರಹದಿಂದ ಚತುರ್ಮುಖನ ಬಲ ಹೆಬ್ಬೆಟ್ಟಿನಿಂದ ಹುಟ್ಟಿದ್ದಾನೆ ಅಂತ ಹಿಂದೆ ಬಂದಿತ್ತು. ಇಲ್ಲಿ ಮತ್ತೆ ದಕ್ಷಿಣ ಪತ್ನಿ ಅಸಿಗ್ನಿ ಅಂತ ಹೇಳಿದ್ದಾರೆ. ಬ್ರಹ್ಮನ ಎಡಗೈಯಿಂದ ಹುಟ್ಟಿದವಳು ಅಸಿಗ್ನಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇದು ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಮಹಾತಪಸ್ಸಿಗಳಿಗಾದಂಥ ಪ್ರಚೇತಸರು ಅದೇ ದಕ್ಷ ಪ್ರಜಾಪತಿಯನ್ನು ಮಗನನ್ನಾಗಿ ಪಡೆದಿದ್ದಾರೆ. ಹಾಗಾಗಿ ಅಲ್ಲಿ ಬೇರೆಯಾಗಿ ಉಲ್ಲೇಖವನ್ನು ಮಾಡಲಿಲ್ಲ. ಏತನ್ಮೇ ಸಂಶಯಂ ವಿಪ್ರ ವ್ಯಾಖ್ಯಾತಂ ತ್ವಮಿದುಮರ್ಹತಿ
ದೌಹಿತ್ರಶ್ಚೈವ ಸೋಮಸ್ಯ ಕಥಾಂ ಶಶುರತಾಂಗತಃ. ಆಮೇಲೆ ವೈಶಂಪಾಯನರ ಪ್ರಶ್ನೆಯನ್ನು ಕೇಳ್ತಾರೆ. ಇಲ್ಲಿ ವ್ಯಾಖ್ಯಾನ ಮಾಡಲು ನೀವು ಕರೆಕ್ಟ್ ಆಗಿದ್ರಿ, ವ್ಯಾಖ್ಯಾತಂ ತ್ವಮಿಹರ್ಹತಿ, ನನಗೆ ಬಿಡಿಸಿ ಬಿಡಿಸಿ ಹೇಳಬೇಕು ಅಂತ. ಏನು ಕೇಳಿದ್ರೆ ಚಂದ್ರನಿಗೆ ಮೊಮ್ಮಗಾದದ್ದು ಅಂತ ಹೇಳ್ತೀವಿ, ಮತ್ತೆ ದಕ್ಷ ಪ್ರಜಾಪತಿ ಮತ್ತೆ ಚಂದ್ರನಿಗೆ ಅಳಿಯನಾದ ಕಥೆಯೂ ಹೇಳ್ತೀವಿ. 27 ಮಕ್ಕಳನ್ನು ಅದು ಚಂದ್ರನಿಗೆ ಕೊಡುದು, ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಅಂತ. ಹಾಗಾದ್ರೆ ದಕ್ಷ ಪ್ರಜಾಪತಿಯ ಮೊಮ್ಮಗ ಇದಾಗ್ಲಿಲ್ವಾ, ಅಳಿಯನಾಗ್ಲಿಲ್ವಾ ಅಂತ ಪ್ರಶ್ನೆಯನ್ನು ಬಿಟ್ಟರೆ ಅದು ಹೇಗೆ ಅಂತ ತಿಳಿಸಿ. ಆಗ ಹೇಳ್ತಾರೆ ಅವರು, ಶ್ರೀ ವೈಶಂಪಾಯನೋವಾಚ ಉತ್ಪತ್ತಿಶ್ಚ ನಿರೋಧಶ್ಚ ನಿತ್ಯಂ ಭೂತೇಷು ಪಾರ್ಥಿವ ಋಷಯೋತ್ರ ನ ಮುಖ್ಯಂತೆ ವಿದ್ಯಾವಂತಶ್ಚ ಯೇ ಜನಾಃ. ಪ್ರಾಣಿಗಳಲ್ಲಿ ಉತ್ಪತ್ತಿ ಮತ್ತೆ ಸಂಹಾರ ಅಂತ ನಿತ್ಯವಾದದ್ದು. ವಿದ್ಯಾವಂತರಾದವರಲ್ಲಿ ಉತ್ಪತ್ತಿ ಮಾತ್ರ ಇರ್ತದೆ. ಹಾಗಾಗಿ ಋಷಿಗಳಿದ್ದಾರೆ, ಇವರಿಗೆಲ್ಲ ಉತ್ಪತ್ತಿ ಮಾತ್ರ ಇರ್ತದೆ. ಇದರಲ್ಲಿ ಅವರು ನಾಶ ವಿಚಾರದಲ್ಲಿ ಎಲ್ಲ ಮೋಹಗೊಳ್ಳೋದಿಲ್ಲ. ನಮುಖ್ಯಂತಿ, ಅವರಿಗೆ ಕನ್ಫ್ಯೂಸ್ ಎನ್ನುವಂಥದ್ದು ಇಲ್ಲ. ಅಂದ್ರೆ ದೇವತೆಗಳ ಉತ್ಪತ್ತಿ ಅನೇಕ ಬಾರಿ ಆಗತ್ತೆ. ಹಾಗಾಗಿ ಎಲ್ಲಾ ದೇವತೆಗಳು ಎಲ್ಲಂದೂ ಕೂಡ ಹೊರಡುವಂಥದ್ದು ಇರ್ತದೆ, ಹುಟ್ಟುವಂಥದ್ದು ಇರ್ತದೆ. ಹಾಗಾಗಿ ರುದ್ರದೇವರು, ವಾಯುದೇವರು ಎಲ್ಲರೂ ಕೂಡ ಅವತಾರದ ಚಿಂತನೆಯನ್ನು ಕೊಟ್ಟಿದ್ದಾರೆ ಅಂತ ಅದಕ್ಕೆ ಗ್ರಂಥ, ಷಾಡ್ಗುಣ್ಯ ಗ್ರಂಥ ಅಂತ ಒಂದು ಹೆಸರು. ಆ ಗ್ರಂಥದ ಉಲ್ಲೇಖವನ್ನು ಕೊಡ್ತಾರೆ. ಏತೇ ಪೂರ್ವಾಹ ಪರೇ ಜಾತಾಹ ಬ್ರಹ್ಮಣ ತಮನಂತರಂ ಏವಂ ರುದ್ರಶ್ಚ ವಾಯೋಶ್ಚ ತದನಂತರಶ್ಚ ಹರೇರ್ಯತಃ. ಹಾಗಾಗಿ ಎಲ್ಲ ಪುರಾಣಗಳ ಅಭಿಪ್ರಾಯ ಇಷ್ಟೇ, ಅಯೋಗ್ಯರಿಗೆ ಮೋಹಕ ಆಗುವಾಗೆ ಮಾಡಿ, ಯೋಗ್ಯರಿಗೆ ಮಾತ್ರ ಅರ್ಥ ಆಗುವಾಗೆ ಮಾಡಿ ಅಂತ ಹೇಳಿ ತಾವು ಹೇಳ್ತಾರೆ. ಯುಗೇ ಯುಗೇ ಭವಂತ್ಯೇತೆ ಸರ್ವೇ ದಕ್ಷಾದಯೋ ನೃಪಃ ಪುನಶ್ಚೈವ ನಿರುದ್ಧಂತೆ ವಿದ್ವಾಂಸ್ ತತ್ರ ನ ಮುಖ್ಯತಿ. ಪ್ರತಿ ಯುಗದಲ್ಲಿಯೂ ಕೂಡ ದಕ್ಷ ಪ್ರಜಾಪತಿ ಬರ್ತಾನೆ, ಅಲ್ಲಿಂದ ಮತ್ತೆ ಪ್ರಜಾಪತಿಯಾಗಿ ಇರ್ತಾನೆ, ಚತುರ್ಮುಖನಿಂದ ಹುಟ್ಟಿಕೊಳ್ತಾನೆ, ಮತ್ತೆ ತಾನು ಮತ್ತೆ ಮತ್ತೆ ಸಾಯ್ತಾನೆ. ಇದರಿಂದ ಯಾರಾದ್ರೂ ಶಾಸ್ತ್ರ ಓದಿದವರು ಎಂದಿಗೂ ಕೂಡ ಮೋಸ ಹೋಗೋದಿಲ್ಲ. ಹಾಗಾಗಿ ಅಂತಹ ದಕ್ಷ ಪ್ರಜಾಪತಿಯಿಂದಾಗಿ ವಂಶ ವಿಸ್ತಾರ ಆದ ಕಥೆಯನ್ನು ಕೊಡ್ತಾನೆ. ಜ್ಯೇಷ್ಠಂ ಕಾನಿಷ್ಠ್ಯವತ್ಯೇಷಾಂ ಪೂರ್ವಂ ನಾಸೀತ್ ಧನಾಧಿಪಃ ತಪ ಏವ ಗರೀಯೋ ಭೂತ್ ಪ್ರಭಾವಾಶ್ಚಾತ್ರ ಕಾರಣಂ. ದೊಡ್ಡವರು ಚಿಕ್ಕವರು ಎನ್ನುವಂಥ ನಿಯಮವೂ ಹಿಂದೆ ಇರಲಿಲ್ಲ. ಆದ್ದರಿಂದಲೇ ತಪಸ್ಸೆ ಅವರ ದೊಡ್ಡಸ್ತಿಕೆಗೆ ಕಾರಣ. ಹಾಗಾದ್ರೆ ನಮ್ಮಲ್ಲಿ ಇವತ್ತು ದೊಡ್ಡದು ಯಾವ್ದು ಹೇಳ್ತೇವೆ ಕೇಳಿದ್ರೆ ಪ್ರಾಯ ನೋಡಿಕೊಂಡು ಹೇಳ್ತೇವೆ. ನಿಜವಾಗಿ ಬ್ರಾಹ್ಮಣರಿಗಾಗುವಾಗ ಅವರಲ್ಲಿರುವಂತಹ ಜ್ಞಾನ ಶಕ್ತಿ ಕಾರಣ ಆಗತ್ತೆ ಅವರಿಗೆ ಗೌರವ ಕೊಡುವುದಕ್ಕೆ. ಕ್ಷತ್ರಿಯರಲ್ಲಾಗುವಾಗ ತೋಳು ಶಕ್ತಿ ಕಾರಣ ಆಗಿಬಿಡ್ತದೆ. ವೈಶ್ಯರಲ್ಲಿ ಆಗುವಾಗ ಹಣದ ಬಲ ಅದು ಕಾರಣ ಆಗಿಬಿಡ್ತದೆ. ಶೂದ್ರರಲ್ಲಿ ಆಗುವಾಗ ಸೇವಾ ಮನೋಭಾವನೆ ಎನ್ನುವಂಥದ್ದು ಕಾರಣ ಆಗಿ ಬಿಡ್ತದೆ. ಹೀಗೆ ಶಿಷ್ಯ ಸೋಮಾಯರಾಜ್ಞದು ನಕ್ಷತ್ರಾಖ್ಯೌದದು ಪ್ರಭು. ಅಸಿಕ್ನೆಯಲ್ಲಿ ಹುಟ್ಟಿದಂತಹ ಯಾವ 60 ಹೆಣ್ಣು ಮಕ್ಕಳಿದ್ದಾರೆ, ಅವರನ್ನು ಯಮಧರ್ಮನಿಗೆ ಕೊಟ್ಟಿದ್ದಾರೆ. 13 ಮಂದನ್ನು ಕಶ್ಯಪರಿಗೆ ಕೊಟ್ಟಿದ್ದಾರೆ. ಉಳಿದದ್ದನ್ನು 27 ಚಂದ್ರನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ದೌಹಿತ್ರಶ್ಚೈವ ಸೋಮಸ ಕಥಂ ಶುಚಿರತಾಂಗತಃ. ಅಲ್ಲ, ನೀವು ಹಾಗೆ ಹೇಳಿದ್ರಿ, ಅವನು ಅಳಿಯನೂ ಹೌದು ಅಂತ. ಹಾಗಾದ್ರೆ ಪ್ರಜಾಪತಿ ಎನ್ನುವವನು ವೃಕ್ಷಗಳಾದ ಮಾರೀಷೆಯಿಂದ ಹುಟ್ಟಿಕೊಂಡಿದ್ದರಿಂದ ಚಂದ್ರನಿಗೆ ಮೊಮ್ಮಗಾಗಿ ಬಿಟ್ಟ. ಹಾಗಾದ್ರೆ ಇದೆಲ್ಲ ಹೇಗೆ ಕೂಡಿಸಿಕೊಳ್ಳೋದು ಅಂತ ಕೇಳ್ತಾರೆ. ವೈಶಂಪಾಯನರು ಹೇಳ್ತಾರೆ, ಉತ್ಪತ್ತಿಶ್ಚ ನಿರೋಧಶ್ಚ ನಿತ್ಯಂ ಭೂತೇಷು ಪಾರ್ಥಿವ ಋಷಯೋತ್ರ ಮುಖ್ಯಂತಿ ವಿದ್ಯಾವಂತಶ್ಚ ಯೇ ಜನಾಃ. ಪ್ರಾಣಿಗಳಲ್ಲಿ ಉತ್ಪತ್ತಿ ಮತ್ತೆ ಸಂಹಾರ ಎರಡೂ ಕೂಡ ನಿತ್ಯವಾದದ್ದು ಅಂತ ಹೇಳ್ತಾರೆ. ಅಂದ್ರೆ ಹುಟ್ಟಿದವರೆಲ್ಲ ಸಾಯ್ಬೇಕು. ಹೀಗೆ ವಿದ್ಯಾವಂತರಾದ ಜನ ಮಾತ್ರ ಋಷಿಗಳಿದ್ದಾರಲ್ಲ, ಅವರು ಯಾವಾಗೂ ಕೂಡ ಈ ವಿಷಯಕ್ಕೆ ಮೋಹಕ್ಕೆ ಗೊಳ್ಳುವುದಿಲ್ಲ, ಮೋಹವನ್ನು ಪಡೆಯುವುದಿಲ್ಲ ಅಂತ ಕೊಡ್ತಾ ಇದ್ದಾರೆ. ಋಷಯೋತ್ತರದ ಮುಖ್ಯಂತೆ, ಅವರಿಗೆ ವ್ಯತ್ಯಾಸ ಕನ್ಫ್ಯೂಸ್ ಎನ್ನುವಂಥದ್ದು ಇರುವುದೇ ಇಲ್ಲ. ಅದೇನಿದ್ರು ಕೂಡ ನಮಗೆ ಇರುವಂಥದ್ದು ಅಂತ ಕೊಡ್ತಾರೆ. ಏತೇ ಪೂರ್ವಂ ಹರೇರ್ಜಾತಾಃ ಯುಗೇ ಯುಗೇ ಭವಂತ್ಯೇತೆ ಸರ್ವೇ ದಕ್ಷಾದಯೋ ನೃಪಃ ಪುನಶ್ಚೈವ ನಿರುದ್ಧಂತೆ ವಿದ್ವಾಂಸ್ತತ್ರ ನ ಮುಖ್ಯತಿ. ಯುಗಗಳಲ್ಲಿಯೂ ಕೂಡ ದಕ್ಷನೇ ಮತ್ತೆ ಚಕ್ರವರ್ತಿಯಾಗಿ ಹುಟ್ಟುತ್ತಾನೆ. ಒಂದ್ಸಲ ಹುಟ್ಟಿದ ದೇವತೆಗಳು ಇನ್ನೊಂದ್ಸಲ ಹುಟ್ಟಬಾರದು ಅಂತಿಲ್ಲ. ಮತ್ತೆ ಅವರೇ ಹುಟ್ಟುತ್ತಾರೆ, ಅವರೇ ಸಾಯ್ತಾರೆ. ಹಾಗಾದ್ರೆ ಇದನ್ನು ಗೊತ್ತಿಲ್ಲದವರು ಮಾತ್ರ
ನಾವೇ ಎಲ್ಲವೂ ಅಂತ ತಿಳ್ಕೊಳ್ತಾರೆ. ಅದಕ್ಕೋಸ್ಕರ ಹೇಳ್ತಾರೆ ಪುನಶ್ಚೈವ ನಿರುದ್ಧಂತೆ ವಿದ್ವಾಂಸ್ತತ್ರ ನ ಮುಖ್ಯತೆ. ಯಾರು ಜ್ಞಾನಿಗಳಿದ್ದಾರೆ ಅವರು ಈ ಇದನ್ನು ಯಾವುದನ್ನು ಮರೆಯದೆ ಭಗವಂತನನ್ನು ಚಿಂತನೆ ಮಾಡಬೇಕು ಅಂತ ಹೇಳಿ ವಿದ್ವಾಂಸರು ಎಂದಿಗೂ ಕೂಡ ಗೊಂದಲಕ್ಕೆ ತಾವು ಒಳಗಾಗುವುದಿಲ್ಲ ಅಂತ ಉಲ್ಲೇಖವನ್ನು ಮಾಡ್ತಾರೆ. ಜೈಷ್ಠ್ಯಂ ಕಾನಿಭ್ಯ ಮತ್ಯೇಷಾಂ ಪೂರ್ವಂ ನಾಸೀತ್ ಜನಾಧಿಪ ತಪ ಏವ ಗರೀಯೋ ಭೂತ್ ಪ್ರಭಾವಾಶ್ಚಾತ್ರ ಕಾರಣಂ. ದೊಡ್ಡವರು ಚಿಕ್ಕವರು ಎನ್ನುವಂಥ ನಿಯಮ ಹಿಂದೆ ಇರಲಿಲ್ಲ. ಮತ್ತವರ ದೊಡ್ಡ ಸ್ಥಿತಿಗೆ ಕಾರಣ ಏನು ಹೇಳಿದ್ರೆ ಪೂರ್ವಂ ತಪ ಏವ ಗರೀಯಾನ, ಅವರ ತಪಸ್ಸೇ ಅವರಿಗೆ ಮುಖ್ಯ. ಎಷ್ಟೇ ಚಿಕ್ಕವರೇ ಇರಲಿ ಪ್ರಾಯದಲ್ಲಿ, ಆದರೆ ಒಳ್ಳೆ ತಪಸ್ಸು ಮಾಡಿದ ಹೇಳಿದ್ರೆ ಅವನಿಗೆ ಗೌರವವನ್ನು ಕೊಡ್ತಾ ಇದ್ರು. ಹಾಗಾದ್ರೆ ಯಾರು ಅಲ್ಪರು ಅಂತ ಕೇಳಿದ್ರೆ ಯಾರು ಅನುಷ್ಠಾನ ಇಲ್ವೋ, ಯಾರಿಗೆ ತಪಸ್ಸಿಲ್ವೋ ಅವರು ಅಲ್ಪರು ಅಂತ ಅರ್ಥ ಮಾಡ್ತಾ ಇದ್ರು. ಇಮಾಂ ಸೃಷ್ಟಿಂ ದಕ್ಷಸ್ಯ ಯೋ ವಿಶೇಷ ಶೃಣೋತಿ ಚ ಪ್ರಜಾಪದಾನಾದುತ್ತೀರ್ಣ ಸ್ವರ್ಗಲೋಕೆ ಮಹೀಯತೆ. ಹಾಗಾದ್ರೆ ಇದೆಲ್ಲ ಯಾರು ಮಾಡ್ತಾರೋ ಅವರು ಸ್ವರ್ಗಲೋಕದಲ್ಲಿ ಸುಖವನ್ನು ಪಡೀತಾರೆ. ದಕ್ಷ ಪ್ರಜಾಪತಿ ಅಸಿಗ್ನಿಯಲ್ಲಿ ತಾನೇನು ಸೃಷ್ಟಿ ಮಾಡಲಿಕ್ಕೆ ಹೊರಟ, ಅದಕ್ಕೋಸ್ಕರ ಹೇಳ್ತಾರೆ ವಿಶೇಷವಾಗಿ ಶ್ರವಣಾರಾಧನೆಯಲ್ಲಿ ತೊಡಗಿದ. ಪ್ರಜಾವಾನ್ ಉತ್ತೀರ್ಣಂ ಸ್ವರ್ಗಲೋಕೆ ಮಹೀಯತೆ ಅಂತ ಆಪತ್ಕಾಲದಿಂದ ಪ್ರಜೆಗಳನ್ನು ರಕ್ಷಣೆ ಮಾಡಿದ್ರೆ ತಾನು ಬ್ರಹ್ಮಲೋಕದಲ್ಲಿ ತಾನು ಮೆರಿತಾನೆ ಅಂತ ಉಲ್ಲೇಖವನ್ನು ಕೊಡ್ತಾರೆ. ಜನಮೇಜೆ ಮತ್ತೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ದೇವಾನಾಂ ದಾನವಾನಾಂಚ ಗಂಧರ್ವೋರ್ಗ ರಕ್ಷಸ ಉತ್ಪತ್ತಿ ವಿಸ್ತರೇಣೇಹ ವೈಶಂಪಾಯನ ಕೀರ್ತಯ. ದೇವತೆಗಳು, ದಾನಗಳು, ದಾನವರು, ಸರ್ಪರು, ಪ್ರಜಾಪತಿಗಳು, ಉರಗರು ಇವರೆಲ್ಲರನ್ನು ಕೂಡ ಉತ್ಪತ್ತಿಯನ್ನು ಸವಿಸ್ತಾರವಾಗಿ ನಮಗೆ ತಿಳಿಸಿ ಅಂತ ತಾವು ಕೇಳ್ತಾ ಇದ್ದಾರೆ. ವೈಶಂಪಾಯನರುವಾಚ ಪ್ರಜಾ ಮಜೇತಿ ನ್ಯಾದಿಷ್ಟ ಪೂರ್ವಂ ದಕ್ಷ ಪ್ರಜಾ ಸ್ವಯಂಭುವ ಯಥಾ ಸಸರ್ಜ ಭೂತಾನಿ ತಥಾ ಶೃಣು ಮಹೀಪತೆ. ಪ್ರಜಾ ಸೃಜೇತಿ ದ್ಯಾದಿಷ್ಟ, ಚತುರ್ಮುಖ ಬ್ರಹ್ಮನಿಂದ ಸೃಷ್ಟವಾದ ಯಾವ ಪ್ರಜಾಪತಿಗಳು ಅಂದರೆ ಪ್ರಜೆಗಳಿದ್ದಾರೆ ಅವರನ್ನು ಸೃಷ್ಟಿ ಮಾಡು, ರಕ್ಷಣೆ ಮಾಡು ಎನ್ನುವಂಥದ್ದಾಗಿ ಪ್ರಜಾಪತಿಯ ಆಜ್ಞೆ ಇದೆ ಅಂತ ಕೊಡ್ತಾ ಇದ್ದಾರೆ. ಮಾನಸ ಚೈವ ಭೂತಾನಿ ಪೂರ್ವಮೇವಾಸೃಜತ್ ಅಸೃಜತ್ ಪ್ರಭು ಋಷೀನ್ ಗಂಧೇವಾನ್ ಸಗಂಧರ್ವಾನ್ ಅಸುರಾನಥ ಮಾನುಷಾನ್. ಸಮಸ್ತ ಭೂತಗಳನ್ನು ಚತುರ್ಮುಖ ಬ್ರಹ್ಮ ತಾನು ಸೃಷ್ಟಿ ಮಾಡಿದ ಅಂತ ಹೇಳಿ ಅಲ್ಲಿ ಋಷಿಗಳು, ದೇವತೆಗಳು, ಗಂಧರ್ವರು ಮತ್ತೆ ಮನುಷ್ಯರು ಅಂತ ಪ್ರಧಾನವಾಗಿ ಇರುವವರು. ಹಾಗಾಗಿ ಅವರೆಲ್ಲರನ್ನು ಕೂಡ ಈ ಚತುರ್ಮುಖನ ಮಗನಾದಂತಹ ದಕ್ಷ ಪ್ರಜಾಪತಿ ತಾನು ನೆರವೇರಿಸ್ತಾನೆ. ತದಾಸ್ತ್ಯ ಯತಮಾನಸ್ಯ ಅವ್ಯವರ್ಧಂತತಾ ಪುನಃ ತಾಃ ಪ್ರಜಾಃ ತತಃ ಸಂಚಿಂತ್ಯ ಮನಸಾ ಪ್ರಜಾಹೇತೋ ಪ್ರಜಾಪತಿ. ಮಾನಸ ಸೃಷ್ಟಿ ಪ್ರಕ್ರಿಯೆಯಲ್ಲಿ ತೊಡಗೊಂಡಂತಹ ಚತುರ್ಮುಖ ಬ್ರಹ್ಮ ಅಲ್ಲಿ ಹಿಂದೆ ಹೇಳಿದ್ರು ವಿರಾಟ್ ರೂಪವನ್ನು ಭಗವಂತ ತಾನು ತೋರಿಸಿದ್ದಾನೆ. ಹಾಗಾಗಿ ಅದರಲ್ಲಿ ಸೇರಿಕೊಂಡಂತಹ ಚತುರ್ಮುಖ ಬ್ರಹ್ಮ ಸೃಷ್ಟಿಯು ವ್ಯಾಪಕವಾಗಿ ತಾನು ಬೆಳೆಯಲಿಲ್ಲ ಅಂತ ಕೊಡ್ತಾರೆ. ಮತ್ತೆ ಭಗವಂತನನ್ನು ತಪಸ್ಸಿನ ಮೂಲಕ ತಾನು ಆರಾಧಿಸಿಕೊಂಡು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಹಾಗೆ ಮಾಡಿದ್ದಾರೆ. ಮನಸ ಪ್ರಜಾಹೇತೋ ಪ್ರಜಾಪತಿ. ಹಾಗಾಗಿ ಪೃಥ್ವಿನೈವ ಧರ್ಮೇಣ ತಿಸೃಕ್ಷುರ್ ವಿವಿಧಾ ಪ್ರಜಾ ಅಸಿಗ್ನೀಂ ಆವಹಾತ್ ಪುಣ್ಯಾಂ ಅಸಿಗ್ನೀಂ ಆವಹಾತ್ ಪತ್ನೀಂ ವೀರಣಸ್ಯ ಪ್ರಜಾಪತೆ ಸುತಾಂ ಸತಪಥಾ ಯುಕ್ತಾಂ ತಾಪಸಾಂ ಲೋಕಧಾರಿಣೀಂ. ಅನೇಕ ವಿಧವಾದಂಥ ಪ್ರಜೆಗಳಿದ್ದಾರೆ. ಅವರೆಲ್ಲರೂ ಕೂಡ ಮೈಥುನ ಸೃಷ್ಟಿಯಿಂದಾಗಿ ಸಂತಾನವನ್ನು ಪಡೀತಾರೆ. ಆದರೆ ಬ್ರಹ್ಮದೇವರು ಸಂಕಲ್ಪದಿಂದ ವೀರಣ ಎನ್ನುವಂಥ ಪ್ರಜಾಪತಿಯನ್ನು ಪಡೀತಾರೆ. ಆ ಪ್ರಜಾಪತಿಯಲ್ಲಿ ಹುಟ್ಟಿಕೊಂಡವಳೇ ಅಸಿಗ್ನಿಯನ್ನು ಮದುವೆಯಾಗಿ ಮುಂದೆ ದಕ್ಷ ಪ್ರಜಾಪತಿಯ ಅಳಿಯನೂ ಆಗಿ ವಂಶ ವಿಸ್ತಾರವನ್ನು ಮಾಡ್ತಾರೆ. ಅಸಿಗ್ನಿ ಆದರೂ ಅನೇಕ ಮಕ್ಕಳನ್ನು ಕಟ್ಟಿಕೊಂಡು ಹೊರಟವಳು. ಹಾಗಾಗಿ ಮುಂದೆ ತಪಸ್ಸಿನಿಂದ ಕೂಡಿದವಳು ಆಗಿದ್ಲವಳು ಅಂತ ಕೊಡ್ತಾರೆ. ಅತಪುತ್ರ ಧಾತ್ರಾಣಿ ವೈರಿಣ್ಯಾಂ ಪಂಚವೀರ್ಯಮಾನ್ ಅಸಿಗ್ನಿಯಾಂ ಜನಯಾಮಾಸ ದಕ್ಷ ಏವ ಪ್ರಜಾಪತಿ. ವೈರಿಣಿ ಎನ್ನುವಂಥ ಅಸಿಗ್ನಿಯಲ್ಲಿ ದಕ್ಷ ಪ್ರಜಾಪತಿ ಎಷ್ಟು ಮಕ್ಕಳನ್ನು ಪಡೆದ ಹೇಳಿದ್ರೆ 10,000 ಮಕ್ಕಳನ್ನು ತಾನು ಪಡಿತಾನೆ. ಆ 10,000 ಮಕ್ಕಳಿಗೆ ಒಂದು ಹೆಸರನ್ನು ಕೊಡ್ತಾರೆ.
ತಾನ್ ದೃಷ್ಟ್ವಾ ತು ಮಹಾಭಾಗಾನ್ ಸಂವಿಬರ್ಧಯಿಷುಂ ಪ್ರಜಾಃ ದೇವರ್ಷಿಃ ಪ್ರಿಯ ಸಂವಾದಃ ನಾರದಃ ಪ್ರಾಬ್ರವೀದಿನಂ ನಾಶಾಯ ವಚನಂ ತೇಷಾಂ ಶಾಪಾಯೈವಾತ್ಮನಸ್ತದಾ. 10,000 ವರ್ಷ ಹರಿಯೇಶ್ವರು ನೀರಿನಲ್ಲಿ ತಾವು ಸೃಷ್ಟಿ ಮಾಡಲಿಕ್ಕೆ ಹೊರಟಿದ್ದಾರೆ, ತಪಸ್ಸು ಮಾಡಿ ಹೊರಗೆ ಬಂದರು. ಅದನ್ನು ದೇವರ್ಷಿಯಾದಂಥ ನಾರದರು ಬಂದು ತಡೀತಾರೆ. ಅದು ಯಾರು 10,000 ಹೇಳಿದರೆ ಹರಿಯಶ್ವ ಅಂತ ಅವರಿಗೆ ಹೆಸರು. ಹಾಗಾಗಿ ಹರಿಯೇಶ್ವರು ತಾವು ರಾಜ್ಯಭಾರವನ್ನು ಮಾಡಲಿಕ್ಕೆ ಹೊರಟ್ರೆ ಆಗ ನಾರದರು ಹೇಳ್ತಾರೆ, ಎಲ್ಲಿಗೆ ಹೊರಟಿದ್ದೀರಿ? ನಿಮಗೆ ಸೃಷ್ಟಿ ಅಂದರೆ ಏನು ಗೊತ್ತಾ? ಭೂಮಿ ಎಷ್ಟು ದೊಡ್ಡದು ಅಂತ ಗೊತ್ತುಂಟಾ? ಸಂಸಾರ ಏನು ಅಂತ ಗೊತ್ತುಂಟಾ ಅಂತ ಹೇಳ್ತಾರೆ. ಹಾಗಾಗಿ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಈ ಭೂಮಿಯನ್ನು ಪ್ರದಕ್ಷಿಣೆ ಬನ್ನಿ ಅಂತ ಕೊಡ್ತಾರೆ. ಹೀಗೆ ಎಷ್ಟು ಜಾಗ ಉಂಟು ಅಂತ ತಿಳ್ಕೊಳ್ಳಿಕ್ಕೆ ಹೊರಟಿದ್ದಾರೆ, ಇನ್ನೂ ಬರಲಿಲ್ಲ ಅಂತ ಕೊಡ್ತಾರೆ. ಹಾಗಾಗಿ ಹರಿಯೇಶ್ವರು ತಾವು 10,000 ಜನ ಪ್ರಜೆಗಳಿದ್ದರು. ಆದರೂ ಕೂಡ ಪ್ರಿಯ ಸಂವಾದ ನಾರದಃ ಪ್ರಬ್ರವೀ, ನಾರದರು ಕೇಳುತ್ತಾರೆ, ನಾಶಾಯ ವಚನಂ ತೇಷಾಂ ಶಾಪಾಯೈವಾತ್ಮನಸ್ತದ. ಮುಂದೆ ದಕ್ಷ ಪ್ರಜಾಪತಿ ನಾರದರನ್ನು ಸಪ್ಪಿಸಲಿಕ್ಕೆ ಇದೇ ಕಾರಣ ಆಗಿ ಬಿಡ್ತದೆ. ನಿಂತಲ್ಲಿ ನಿಂತು ಧರ್ಮ ಪ್ರಚಾರ ಮಾಡಬೇಕಿತ್ತು, ನೀನು ಎಲ್ಲ ಕಡೆ ಓಡಾಡ್ತಾ ಇದೆಯಲ್ಲ, ಆದ್ದರಿಂದ ನಿಮಗೆ ಓಡಾಡುವುದೇ ನಿನ್ನ ಅಭ್ಯಾಸ ಆಗಲಿ ಅಂತ ಹೇಳ್ತಾರೆ. ಹಾಗಾಗಿ ನಾರದರದ್ದು ಎಲ್ಲಿಯಾದರೂ ಜಗಳಾದರೆ ಕೂಡಲೇ ಓಡಿಕೊಂಡು ಬರ್ತಾರೆ. ಹಾಗಾಗಿ ನಾರದ ಅಂದರೆ ನಿಜವಾಗಿ ಒಳ್ಳೆ ಅರ್ಥ. ನಾರಂ ದದಾತಿ ಇತಿ ನಾರದ. ನಾರ ಅಂದರೆ ಜ್ಞಾನ ಅಂತ ಅರ್ಥ. ಹಾಗಾಗಿ ನಾರದರು ಅಂದರೆ ಜ್ಞಾನಿಗಳು ಅಂತ ಅರ್ಥ. ಯಂ ಕಾಶ್ಯಪ ಸುತವರಂ ಪಾರಮೇಷ್ಟ್ಯಂ ಅಗೀಜನತ್ ದಕ್ಷತ್ಯವೈ ದುಹಿತರಿ ದಕ್ಷಶಾಪ ಭಯಾನ್ಮುನಿ ಪೂರ್ವಂ ಸಹಿ ಸಮತ್ಪನ್ನೋ ನಾರದ ಪರಮೇಷ್ಠಿನಃ. ಆಮೇಲೆ ಹೇಳಿದ್ರೆ ಯಂ ಕಶ್ಯಪ ಸುತವರಂ, ಈ ಕಡೆಯಿಂದ ಮತ್ತೆ ಚತುರ್ಮುಖನಿಂದಾಗಿ ಒಂದಿಷ್ಟು ಮಕ್ಕಳು ಹುಟ್ಟಿಕೊಳ್ತಾರೆ, ಅದರಲ್ಲಿ ಕಶ್ಯಪರು. ಅವರು ಏನು ಮಾಡ್ತಾರೆ ಕೇಳಿದರೆ, ಬ್ರಹ್ಮನ ಮಗನಾದಂಥ ನಾರದರು ಅವರು ದಕ್ಷನ ಹೆದರಿಕೆಯಿಂದಾಗಿ ದಕ್ಷನ ಪೂರ್ವಂ ಸಹಿ ಸಮತ್ಪನ್ನೋ ನಾರದ ಪರಮೇಷ್ಠಿನಃ ಅಂತ ದಕ್ಷನ ಶಾಪದ ಭಯದಿಂದ ದಕ್ಷನ ಮನೆಯಲ್ಲೇ ತಾವು ಉಳಿದುಕೊಳ್ಳುತ್ತಾರೆ. ದಕ್ಷನ ಮಗಳನ್ನು ತಾವು ಸೃಷ್ಟಿಗೊಳಿಸುತ್ತಾರೆ. ಅಸಿಗ್ನ್ಯಾಂ ಅಥವೈರಿಣ್ಯಾಂ ಭೂಯೋ ದೇವರ್ಷಿ ಸಪ್ತಮಃ ತಂ ಭೂಯೋ ಜನಯಾಮಾಸ ಪಿತೇವ ಮುನಿಪುಂಗವಂ. ಪುನಃ ಅಸಿಗ್ನಿ ಎನ್ನುವ ಬಳಿ ವೈರಿಣಿಯಲ್ಲಿ ಕಶ್ಯಪರು ತಮ್ಮ ಯೋಗ ಸಾಮರ್ಥ್ಯದಿಂದಾಗಿ ನಾರದರನ್ನು ಹುಟ್ಟಿಸಿದ್ರು ಅಂತ ಕೊಡ್ತಾರೆ. ವೈರಿಣಿ ಮತ್ತೆ ಅಸಿಗ್ನಿ ಅಂತ ಒಂದೇ ಹೆಸರು. ತೇನ ದಕ್ಷಸ್ಯ ಪುತ್ರಾಸ್ತು ಹರ್ಯಶ್ವ ಇತಿ ವಿಸ್ತುತಃ ವಿಮತ್ಸ್ಯ ನಾಶಿತಾ ಸರ್ಗೆ ವಿಧಿನಾಚನ ಸಂಶಯ. ಇನ್ನು ನಾರದರಿಂದ ದಕ್ಷ ಪ್ರಜಾಪತಿಯಿಂದ ಬಂದಂಥ ಹರಿಯೇಶ್ವರಿ ಏನಿದ್ದಾರೆ ಅವರು ಪ್ರಸಿದ್ಧವಾದಂಥ ಮಕ್ಕಳು. ಅವರನ್ನು ತಾನು ತಲೆ ಕೆಡಿಸಿ ಗೃಹಸ್ಥ ಧರ್ಮದಿಂದ ಸನ್ಯಾಸ ಧರ್ಮಕ್ಕೆ ದೂಡಿಸ್ತಾನೆ. ಅವ ಹೇಳ್ತಾನೆ, ಗೃಹಸ್ಥ ಧರ್ಮದ ಉದ್ದೇಶ ಏನು, ಇದರಲ್ಲಿ ಯಾಕೆ ನೀವು ಮದುವೆ ಆಗಬೇಕು ಇತ್ಯಾದಿಗಳೆಲ್ಲ ಕೇಳುವಾಗ ಅವರು ಹೇಳ್ತಾರೆ, ನಮಗೇನು ಇದರಲ್ಲಿ ದುರುದ್ದೇಶಗಳಿಲ್ಲ ಅಂತ ಹೇಳಿ. ತಸ್ಯೋದ್ಯಸ್ತದಾ ದಕ್ಷೋ ನಾಶಯಾಮಿ ತದಿಕ್ರಮಃ ಮಹರ್ಷೀನ್ ವ್ರತಃ ಕೃತ್ವಾ ಯಾಚಿತಃ ಪರಮೇಷ್ಠಿನಃ. ನಾರದರದರಿಂದ ಸಿಟ್ಟುಕೊಂಡು ಬಿಡ್ತಾರೆ. ಏನು ಸಂತಾನ ಬೆಳೆಸುವ ಬದಲು ನೀವು ಸನ್ಯಾಸಿ ಆಗ್ತೀನಿ ಅಂತ 10,000 ಜನ ಹೊರಟಿದ್ದೀರಲ್ಲ ಅಂತ ಹೇಳಿಕೊಂಡು. ಹಾಗಾಗಿ ಇವರು ಏನು ಮಾಡ್ತಾರೆ, ಮುಂದೆ ಇದೇ ದಕ್ಷ ಪ್ರಜಾಪತಿಯನ್ನು ಮುಂದೆ ಇಟ್ಟುಕೊಂಡು ನಾರದರು ಮಹರ್ಷಿಗಳನ್ನು ಮುಂದಿಟ್ಟುಕೊಂಡು ಚತುರ್ಮುಖ ಬ್ರಹ್ಮನಲ್ಲಿ ಹೋಗಿ ಮೊರೆ ಹೊಡ್ತಾರೆ. ಮಾತ್ರ ಅಲ್ಲ, ಬಹಳಷ್ಟು ಪುರತಃ ಕೃತ್ವ ಯಾಚತಃ ಪರಮೇಷ್ಠಿನಃ, ಚತುರ್ಮುಖ ಬ್ರಹ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ. ತಥೋಭಿವಂದಿಂ ಚಕ್ರೇ ವೈ ದಕ್ಷಸ್ತು ಪರಮೇಷ್ಠಿನ ಕನ್ಯಾಯಾಂ ನಾರದೋ ಮಖ್ಯಂ ತಪಸ್ ಪುತ್ರೋ ಭವೇತಿ. ಚತುರ್ಮುಖ ಬ್ರಹ್ಮ ಆದರೂ ಕೂಡ ದಕ್ಷ ಮತ್ತು ನಾರದರಿಗೆ ರಾಜಿ ಮಾಡಿಸಿ ಬಿಡ್ತಾನೆ. ಯಾಕೆ ಇವತ್ತು ತಿರುಗಾಡ್ತಾ ಇರಲಿ ಅಂತ ಅವ ಶಾಪ ಕೊಡ್ತಾನೆ. ಇವನು ಅಷ್ಟೇ ಸಂಸಾರವನ್ನು ಮಾಡದೆ ಯತಿ ಧರ್ಮಕ್ಕೆ ತಾನು ತೊಡಗಿದ. ಹಾಗಾಗಿ ಶಾಪವನ್ನು ಕೊಟ್ಟಿದ್ದಾರೆ. ದಕ್ಷ ತನ್ನ ಮಗಳಲ್ಲಿ ನಾರದರ ಮಗನಾಗಿ ಹುಟ್ಟಲಿ ಅಂತ ತಾನು ಹೇಳ್ತಾರೆ. ಹಾಗಾಗಿ ದಕ್ಷ ಪ್ರಜಾಪತಿ ಮತ್ತೊಂದು ಸಲ ನಾರದರ ಅಂದರೆ ಆ ವಂಶದಲ್ಲಿ ಪ್ರಚೇತಸರಾಗಿ ಬಂದದ್ದು ಅಂತ ಉಲ್ಲೇಖವನ್ನು ಕೊಡ್ತಾರೆ. ತಥೋ ದಕ್ಷ ಸುಸಾಂಪ್ರಾದಾತ್ ಪ್ರಿಯಾಂ ವೈ ಪರಮೇಷ್ಠಿನಿ ಸದಸ್ಯಾಂ ನಾರದೋ ಜಜ್ಞೆ ದಕ್ಷಶಾಪ ಭಯಾದೃಷಿ.
ಚತುರ್ಮುಖ ಬ್ರಹ್ಮನಿಗೆ ಅವರ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರೆ. ಹಾಗಾಗಿ ದಕ್ಷಶಾಪದ ಭಯದಿಂದಾಗಿ ನಾರದರೆಲ್ಲ ತಾವು ಹುಟ್ಟಿಕೊಂಡವರು. ಅಲ್ಲಿಂದ ತಥೋ ದಕ್ಷ ಸುತಂಪ್ರಾದ, ತನ್ನ ಮಗಳನ್ನು ಕೂಡ ಕೊಟ್ಟು ಮದುವೆ ಮಾಡ್ತಾರೆ. ಹಾಗಾಗಿ ಜನಮೇಜೆ ಹೇಳ್ತಾರೆ, ಕಥಂ ವಿನಾಶಿತಾ ಪುತ್ರಾಹ ನಾರದೇನ ಮಹರ್ಷಿಣ ಪ್ರಜಾಪತೇರ್ ದ್ವಿಜಶ್ರೇಷ್ಠ ಶ್ರೋತುಮಿಚ್ಛಾಮಿ ತತ್ವತಃ. ಹಾಗಾದರೆ ನಾರದಿನಿಂದ ಎಲ್ಲ ಮಕ್ಕಳು ಯಾಕೆ ಶಾಪಕ್ಕೊಳಗಾದರು, ಏನು ಅದು ಘಟನೆ, ಅದ್ರದ್ದು ಕಥೆ ನಮಗೆ ಹೇಳಿ ಅಂತ ಕೊಡ್ತಾರೆ. ಅದಕ್ಕೋಸ್ಕರ ಹೇಳ್ತಾರೆ ವೈಶಂಪಾಯನರು, ದಕ್ಷಸ್ಯ ಪುತ್ರ ಹರ್ಯಾಶ್ವಾಹ ವಿವರ್ಧೈಷವ ಪ್ರಜಾ ತಮಾಗತಾ ಮಹಾವೀರ್ಯಾ ನಾರದಸ್ತಾನು ಉವಾಚ. ದಕ್ಷನ ಮಕ್ಕಳಾದಂಥ ಹರಿಯಶ್ವರು ಪ್ರಜೆಯನ್ನು ಸೃಷ್ಟಿ ಮಾಡಬೇಕು ಅಂತ ಹೊರಟರು. ಎಲ್ಲಿಗೆ ಹೊರಟರು? ನಾರಾಯಣ ಸರಸ್ಸು ಎನ್ನುವಲ್ಲಿಗೆ ಹೊರಟರು. ಆಗ ಪರಾಕ್ರಮಿಗಳಾದಂಥ ನಾರದರು ಬರ್ತಾರೆ. ಬಂದು ಹೇಳ್ತಾರೆ, ಬಾಲಿಶಾ ಭತಯೂಯಂ ವೈ ನಾಸ್ಯ ಜಾನೀತ ವೈ ಭುವ ಅಂತರೋರ್ಧ್ವ ಮತಶ್ಚೈವ ಕಥಂ ಸ್ರಕ್ಷತ ಮಯಿ ಪ್ರಜಾ. ಅವರು ಕೇಳ್ತಾರೆ, ನಿಮ್ದು ಬಾಲಿಶತನದ ಕೆಲಸ ಮಾಡ್ತಾ ಇದ್ದೀವಿ, ಇಲ್ಲ ಭೂಮಿಯ ಆಳತೆ ಎಷ್ಟು, ಅವುಗಳನ್ನು ಕೆಳಗೆ ಇರುವವರನ್ನು ಕಂಡಿದ್ದೀರಾ, ಭೂಮಿಯ ಮೇಲೆ ಇರುವವರನ್ನು ಅಥವಾ ಕೆಳಗೆ ಇರುವವರನ್ನು ಕಂಡಿದ್ದೀರಾ? ಮೊದಲು ಇದನ್ನು ಆಲೋಚನೆ ಮಾಡಿ ಸಪ್ತ ಸಮುದ್ರಕ್ಕೆ ತೆರಳಿ ಅಲ್ಲಿ ಯಾರೆಲ್ಲಿದ್ದಾರೆ ಎಂದು ನೋಡಿಕೊಂಡು ಬನ್ನಿ, ಆಮೇಲೆ ನೋಡುವ ಸೃಷ್ಟಿ ಪ್ರಕರಣ ಅಂತ ಹೇಳಿಬಿಡ್ತಾರೆ. ಹಾಗಾಗಿ ಈ ಪ್ರಚೇತಸರೆಲ್ಲ ತಾವು ಸೃಷ್ಟಿ ಮಾಡುವುದಕ್ಕೋಸ್ಕರ ಹರಿಯಶ್ವರ, ಪ್ರಚೇತಸರ ಮಗ ಹರಿಯಶ್ವರ ಎನ್ನುವರು ಕಾಡಿಗೆ ಹೋಗಿ ತಪಸ್ಸನ್ನು ಮಾಡ್ತಾರೆ. ತಾವು ಈ ಗೃಹಸ್ಥ ಧರ್ಮವನ್ನು ಬಿಟ್ಟು ಸನ್ಯಾಸ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ತೇದು ತದ್ವಚನಂ ಶುತ್ವ ಪ್ರಯಾತ ಸರ್ವತೋದಿಶಂ ಅದ್ಯಾಪಿ ನ ನಿವರ್ತಂದೆ ಸಮುದ್ರೇಭ್ಯ ಇವಾಪಗಾಹ. ನಾರದರ ಮಾತು ಕೇಳಿ, ನಾರದರು ಹೇಳಿದಷ್ಟು, ನಿನಗೆ ಸಮುದ್ರದ್ದು ಆಳತೆ ಗೊತ್ತುಂಟಾ? ಎಷ್ಟು ದೊಡ್ಡದುಂಟು, ಎಷ್ಟು ಆಳ ಉಂಟು ಗೊತ್ತಿಲ್ಲಲ್ಲ, ಅದನ್ನು ಮತ್ತೆ ತಿಳ್ಕೊಂಡು ಬನ್ನಿ, ಮತ್ತೆ ಸೃಷ್ಟಿ ನೋಡುವ ಅಂತ ಹೇಳಿ. ಹಾಗಾಗಿ ಅದ್ಯಾಪಿ ಸಮುದ್ರೇ, ಇವತ್ತು ಕೂಡ ಸಮುದ್ರವನ್ನು ತಾವು ಹುಡುಕ್ತಾ ಹೋಗಿದ್ದಾರೆ. ಇನ್ನು ಹುಡುಕಿ ಆಗಿಲ್ಲ ಅಂತ ಇಂದು ವಾಪಸ್ ಬರಲೇ ಇಲ್ಲ ಎನ್ನುವಂಥದ್ದು ಉಲ್ಲೇಖ ಮಾಡ್ತಾರೆ. ಹರ್ಯಶ್ವೇತನಷ್ಟೇಷು ದಕ್ಷ ಪ್ರಚೇತಸಃ ಪುನಃ ಹರ್ಯಶ್ವೇತನಷ್ಟೇಷು ದಕ್ಷ ಪ್ರಾಚೇತಸಃ ಪುನಃ ವೈರಿಣ್ಯಾಮಥ ಪುತ್ರಾಣಾಂ ಸಹಸ್ರಮಸೃಜತ್ ಪ್ರಭುಃ. ಆಮೇಲೆ ನಾರದರ ಒಂದು ಶಾಪದಿಂದಾಗಿ, ನಾರದರಿಗೆ ಶಾಪ ಕೊಡೋದು ದಕ್ಷ ಪ್ರಜಾಪತಿ. ಕಾರಣ ಇಷ್ಟೇ, ಹರ್ಯೇಶ್ವರನ್ನು ಸಂತಾನ ವೃದ್ಧಿ ಮಾಡ್ಲಿಕ್ಕೆ ಹೋಗುವಾಗ ತಡೆದು ಅವರನ್ನು ಸನ್ಯಾಸಕ್ಕೆ ದೂಡಿದ್ರಿಂದ ಅಂತ ಹೇಳ್ತಾರೆ. ಮತ್ತೆ ದಕ್ಷ ಪ್ರಜಾಪತಿ ಏನು ಮಾಡ್ತಾನೆ ಕೇಳಿದ್ರೆ, ವೀರಣನ ಪತ್ನಿಯಾದ ವೈರಿಣಿಯಲ್ಲಿ, ವೀರಣನ ಮಗಳಾದ ವೈರಿಣಿಯಲ್ಲಿ ಮತ್ತೆ ತಾನು 1000 ಮಂದಿ ಸಬಲಾಶ್ವ ಎನ್ನುವಂಥ ಮಕ್ಕಳನ್ನು ತಾನು ಪಡಿತಾನೆ. ಸೃಷ್ಟಿಗೋಸ್ಕರ ಬಯಸಿದವರು ಇವರು. ವಿವರ್ಧಯಿಷುವಸ್ತೇತು ಸಬಲಾಶ್ವ ಪ್ರಜಾಸ್ತತಃ ಪೂರ್ವೋಕ್ತಂ ವಚನಂ ತಾತ ನಾರದೇನ ಪ್ರಚೋದಿತಾಃ. ಹರಿಯಶ್ವರು ಹೊರಟಿದ್ದಾರೆ ಈಗ. ಆಮೇಲೆ ಶಬಲಾಶ್ವರ ಬಂದು ಅವರು ಕೂಡ ನಾರದರಿಂದಾಗಿ ಹೇಳಲ್ಪಟ್ಟವರು. ನಾರದರು ಕೇಳ್ತಾರೆ ಅವರಿಗೆಲ್ಲ, ಅಲ್ಲ ಈ ಭೂಮಿ ಗೊತ್ತುಂಟ? ಅವರು ಸ್ವಾಮಿ ಸಮುದ್ರ ನೋಡಿಕೊಡ್ರು, ನಿಮಗೆ ಭೂಮಿ ಎಷ್ಟು ಅಂತ ಗೊತ್ತುಂಟ? ಅದು ಗೊತ್ತಿಲ್ಲದೆ ಏನು ಸೃಷ್ಟಿ ಮಾಡ್ತೀವಿ ಅಂತ ಬರೀ ಇವರು ಪುನಃ ಹೊರಟರು. ಹೀಗೆ ಅನ್ಯೋನ ಮೂಚುಸ್ತೆ ಸರ್ವೇ ಸಮ್ಯಗಾಹ ಮಹಾಮನಾಹ ಭಾತೃಣಾಂ ಪದವೀಂದೀಪ ಗಂತವ್ಯ ನಾತ್ರದಂತೆಯ ಜ್ಞಾತ್ವಾ ಪ್ರಮಾಣಂ ಬುದ್ಧಾಂಚ ಸುಖಂ ಸ್ರಕ್ಷ್ಯಾಮಹೇ ಪ್ರಜಾಹ. ಹಾಗಾಗಿ ಅವರು ಕೂಡ ಅಷ್ಟೇ, ಶಬಲಾಶ್ವರು ಹರ್ಯೇಶ್ವರು ಇಬ್ಬರು ಕೂಡ ನಾರದರ ಉಪದೇಶದಿಂದಾಗಿ ಸಂತಾನವನ್ನು ಮಾಡದೆ, ತಾವು ನಾರದರ ಉಪದೇಶದಿಂದಾಗಿ ಅವರು ಸನ್ಯಾಸ ಧರ್ಮವನ್ನು ತಾವು ತೆಕ್ಕೊಳ್ಳುತ್ತಾರೆ. ಹಾಗಾಗಿ ಮುಂದೆ ತೇಪಿ ತೇನೈವ ಮಾರ್ಗೇಣ ಪ್ರಯಾತ ಸರ್ವತೋ ದಿಶಂ ಅಂತ ಅದೇ ಮಾರ್ಗದಲ್ಲಿ ಹೋದವರು ಅದ್ಯಾಪಿನ ನಿವರ್ತಂತೆ ಸಮುದ್ರೇಭ್ಯ ಇವಾಪಗಾಹ. ಇನ್ನೂ ಕೂಡ ಅವರು ಬರಲಿಲ್ಲ ಅಂತ ಕೊಡ್ತಾರೆ. ಹಾಗಾಗಿ ಮುಂದೆ ಚರಿತ್ರೆಯನ್ನು ಮತ್ತೆ ನಾಳೆ ಸೇರುವಾಗ ಚಿಂತನೆ ಮಾಡುವಂತ ಹೇಳ್ತಾ ವಚನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತುಂದೇ ಸಚ್ಚಿದಾನಂದ ವಿಗ್ರಹ ನವನೀತ ವಿಲಿಪ್ತಾಂಗೋ ನವನೀತ ನಟೋನಗಃ ನವನೀತ ನವಾಹಾರೋ ಮುಜುಕುಂದ ಪ್ರಧಾನಕೃತ ಷೋಡಶಸ್ತ್ರೀ ಸಹಸ್ರೇ ಶಸ್ತ್ರಿಭಂಗಿ ಮಧುರಾಕೃತಿ ಶುಭವಾಗಮೃತಾಬ್ದಿಂದರ್ಗೋವಿಂದೋ ಗೋವಿದಾಂಬರಿಃ ವತ್ಸವಾದಹರೋನಂದೋ ಧೇನುಕಾಸುರವನ್ಯನಃ ಋಣೀಕೃತಧೃಣಾವರ್ತೋ ಯವಳಾರ್ಜುನಭಂಜನಃ ಉತ್ತಾಲತಾಳಭೇತ್ತಾಜತಮಾಲ ಶ್ಯಾಮಳಾಕೃತಿಃ ಗೋಪಗೋಪೀಶ್ವರೋ ಯೋಗಿ ಕೋಟಿಸೂರ್ಯಸಮಪ್ರಭಃ ಇಳಾಪರಿ ಪರಂಜ್ಯೋತಿರೆ ಯಾದವೇಂದ್ರೋ ಯದೂದ್ವಃ ವನಮಾಲೆ ಪೀತವಾಸಾಃ ಪಾರಿಜಾತಾಪಹಾರಕಃ ಗೋವರ್ಧನೋ ಚಲೋದ್ಧರ್ತಾ ಗೋಪಾಲಃ ಸರ್ವಪಾಲಕಃ ಅಜೋ ನಿರಂಜನಃ ಸ್ವಾಮಜನಕಃ ಪಂಚಲೋಚನಃ
ಮಧುಹ ಮಥುರಾನಾಥೋ ದ್ವಾರಕಾನಾಯಕೋ ಬಲಿ ಬೃಂದಾವನಾದ ಸಂಚಾರಿ ತುಳಸಿ ರಾಮಭೂಷಣ ಸ್ಯಮಂತಕಮಯದಹರ್ತ ನರನಾರಾಯಣಾತ್ಮಕಃ ಕುಬ್ಜಾಗಂಧಾನುಲಿಪ್ತಾಂಗೋ ಮಾಯೀ ಪರಮಭೂಷಃ ಮುಷ್ಟಿಕಾಸುರಚಾಡೂರಮಲ್ಲಯುದ್ಧವಿಶಾರದಃ